ಸುದ್ದಿ ವೀಕ್ಷಕರಿಗೆ ಸ್ವಾಗತ ಕೋರುತ್ತಿರ್ತಕ್ಕಂಥದ್ದು ನಿಮ್ಮ ಪ್ರೀತಿಯ ಪ್ರಸನ್ನ ಕುಮಾರ್. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮ ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ವಿಶಿಷ್ಟವಾದಂಥ ಕಾರ್ಯಕ್ರಮ. ಯಾಕೆಂತಂದರೆ ಇವತ್ತು ಆನೇಕಲ್ ತಾಲೂಕಿಗೆ ಒಂದು ರೀತಿಯಲ್ಲಿ ಹೆಸರು ಬರ್ತಕ್ಕಂಥ ಒಂದು ಗೌರವ ಬರ್ತಕ್ಕಂಥ ಒಂದು ಕಾರ್ಯಕ್ರಮ. 6 ಪುಸ್ತಕಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇವತ್ತಿನ ದಿವಸ ಕಾರ್ಯಕ್ರಮದ ಇದು ವಿಶೇಷತೆ. ಇದು ಆನೇಕಲ್ ತಾಲೂಕಿನಲ್ಲಿ ಒಟ್ಟಿಗೆ 6 ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಪ್ರಥಮ. ಯಾಕೆಂತಂದರೆ ಇಂಥ ದಾಖಲೆ ಬರೀಬೇಕಾದ್ರೆ ಅದು ಆ ಗುಂಡಿಗೆ ತುಂಬ ಹೆಚ್ಚಿನ ರೀತಿ ಇರುತ್ತೆ. ಸಾಮಾನ್ಯ ಜನಗಳ ಕೈನಲ್ಲಿ ಅಥವಾ ಎಷ್ಟೇ ಪ್ರತಿಭೆ ಇದ್ದರೂ ಸಾಮಾನ್ಯ ಜನಗಳ ಕೈನಲ್ಲಿ ಆಗದೇ ಇರುವಂಥ ಕೆಲಸವನ್ನು ಇವತ್ತಿನ ದಿವಸ ಡಾಕ್ಟರ್ ತಾನಂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದರಲ್ಲೂ ಚೋಳರ ಸಾಹಿತ್ಯ ಎಷ್ಟು ಅಧ್ಯಯನ ಮಾಡಿದ್ದಾರೆ ಅಂತಂದರೆ ನಾವು ಅದನ್ನ ಹೇಳೋದಕ್ಕೆ ಆಗಲ್ಲ. ವರ್ಷಗಳ ಕೊದ್ದಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕ ಬರೆದಿದ್ದಾರೆ. ತಮಿಳುನಾಡಿನ ಮದ್ರಾಸ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಈ ವಿಷಯದಲ್ಲೇ ಪಡೆದಿದ್ದಾರೆ. ಇಂಥ ಅದ್ಭುತ ವ್ಯಕ್ತಿಯನ್ನು ನಾವಿವತ್ತು ಮಾತಾಡ್ಸೋಣ. ಅವರ ಪರಿಶ್ರಮದ ಬಗ್ಗೆ ಮತ್ತು ಈ ಪುಸ್ತಕಗಳ ಬಗ್ಗೆ ನಾವೊಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಸರ್ ನಮಸ್ತೆ. ನಮಸ್ಕಾರ ಪ್ರಸನ್ನ ಕುಮಾರ್. ಸರ್, ಒಂದು ಅದ್ಭುತವನ್ನು ತಾವು ಮಾಡಿದ್ದೀರಾ. 6 ಪುಸ್ತಕ ಏಕಕಾಲದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಾ. ಈ ಪರಿಶ್ರಮ ಸಾಮಾನ್ಯ ಜನಗಳ ಕೈನಲ್ಲಿ ಆಗಲ್ಲ. ಯಾವ ರೀತಿ ಇದನ್ನ ಯೋಜನೆಯನ್ನು ಹಮ್ಮಿಕೊಂಡ್ರಿ, ಯಾವ ರೀತಿ ಇದನ್ನ ಮಾಡಬೇಕು ಅಂತ ನಿಮ್ಗೆ ಸಂಕಲ್ಪ ಮಾಡಿದ್ರಿ? ಅದೊಂದು ತಪಸ್ಸಿದು. ಈ ತಪಸ್ಸನ್ನು ಯಾವ ರೀತಿ ಪೂರೈಸಿದ್ದೀರಾ? ನಿಮ್ಮ ಪ್ರಶ್ನೆಯಲ್ಲೇನೆ ಉತ್ತರನೂ ಇದೆ. ನೀವೇ ಹೇಳ್ತಾ ಇದ್ದೀರಿ ಪರಿಶ್ರಮ ತಪಸ್ಸು ಅಂತ. ಕುಮಾರವ್ಯಾಸ ಭಾರತವನ್ನು ರಚನೆ ಮಾಡುವಾಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅಂಶ ಏನು ಅಂದರೆ, ತನ್ನ ಮೈ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಿ ಅದು ಆರುವವರೆಗೆ ಆತ ರಚನೆ ಮಾಡ್ತಾ ಇದ್ದ, ಸಾಹಿತ್ಯ ರಚನೆ ಮಾಡ್ತಾ ಇದ್ದ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರ ಅರ್ಥ ಏನು ಅಂದರೆ, ಆತನ ಭಾವನೆಗಳು ಪ್ರಖರ ಸ್ಥಿತಿಯಲ್ಲಿದ್ದಾಗ ಕೃತಿ ರಚನೆಯನ್ನು ಮಾಡ್ತಾ ಇದ್ದ ಅನ್ನುವುದರ ಒಂದು ಸಂಕೇತ ಅಷ್ಟೇ. ಈ ನೆಪವನ್ನು ನಾವು ಅವನಿಗೆ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾನ್ಯ ಜನ. ಆದರೆ 10 ವರ್ಷಗಳ ತಪಸ್ಸು, 10 ವರ್ಷಗಳ ಪರಿಶ್ರಮ, 10 ವರ್ಷಗಳ ಅಧ್ಯಯನ ಈ 6 ಕಾದಂಬರಿಗಳ ಹಿಂದೆ ಇದೆ, ಅಡಗಿದೆ. ಈ ಸಂದರ್ಭದಲ್ಲಿ ಶ್ರೀಸುದ್ದಿಯ ಎಲ್ಲ ವೀಕ್ಷಕರಿಗೆ, ಪ್ರೇಕ್ಷಕ ಮಹಾಶಯರಿಗೆ, ಕೇಳುಗರಿಗೆ, ಅಭಿಮಾನಿಗಳಿಗೆ, ಪ್ರೀತಿಪಾತ್ರರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತುಕತೆಯನ್ನು ಮುಂದುವರಿಸ್ತೀನಿ. ಪ್ರಸನ್ನ ಕುಮಾರ್ ಅವರು ಒಳ್ಳೆಯ ಪ್ರಶ್ನೆ ಹಾಕಿದ್ದಾರೆ. ಆನೇಕಲ್ ಸಾಹಿತ್ಯ ಚರಿತ್ರೆಯ ಇತಿಹಾಸದಲ್ಲಿ 6 ಗ್ರಂಥಗಳನ್ನು ಏಕಕಾಲಕ್ಕೆ ಐತಿಹಾಸಿಕ ಕಾದಂಬರಿಗಳನ್ನು ಪ್ರಕಟಿಸೋದು ಭಾಳ ಕಷ್ಟ. ಆದರೆ ನಾನು PhD ಆದಮೇಲೆ ಕರ್ನಾಟಕದಲ್ಲಿ ಚೋಳರ ಕನ್ನಡ ಶಾಸನಗಳು ಅನ್ನುವ PhDಯನ್ನು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಪರೀಕ್ಷೆ ಬರೆದು ರೆಗ್ಯುಲರ್ ವಿದ್ಯಾರ್ಥಿಯಾಗಿ 4 ವರ್ಷ ಸತತ ಅಧ್ಯಯನದಲ್ಲಿ ತೊಡಗಿ ಬೆಟ್ಟಗುಡ್ಡಗಳು, ದೇವಸ್ಥಾನಗಳು, ಹಳ್ಳಕೊಳ್ಳಗಳು, 100 ಗ್ರಂಥಗಳು, 10 ಯೂನಿವರ್ಸಿಟಿಗಳು, ಅನೇಕ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು ಅಧ್ಯಯನ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಅದ್ರ ಮೇಲೆ ವಿನಿಯೋಗ ಮಾಡಿ ಕೆಲಸ ಮಾಡಿದೆ, ಸೇವೆ ಮಾಡಿದೆ. ಅದನ್ನು ಗೌರವಿಸಿ ನನ್ನ ಗುರುಗಳು, ನನಗಿಬ್ಬರು ಗುರುಗಳು, ನನ್ನ ಚೆನ್ನೈ ಯೂನಿವರ್ಸಿಟಿ ಏನಿದೆ, ಚೆನ್ನೈ ಮದ್ರಾಸ್ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಏನಿದೆ, ಅದರ ಮುಖ್ಯಸ್ಥರು ಡಾಕ್ಟರ್ ತಮಿಳ್ ಸೆಲ್ವಿ ಅವರು ನನಗೆ ಮಾರ್ಗದರ್ಶಕರು. ಗೈಡ್ ಅಂತೀವಿ ನಾವು ಅದನ್ನು. ತಮಿಳುನಾಡಿನಲ್ಲಿ ಅವರು ನನಗೆ ಮಾರ್ಗದರ್ಶನ ಕೊಟ್ಟರೆ, ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನನ್ನ ಮತ್ತೊಬ್ಬ ಗುರು ಡಾಕ್ಟರ್ PV ಕೃಷ್ಣಮೂರ್ತಿಯವರು ನನಗೆ ಮಾರ್ಗದರ್ಶನ ಮಾಡಿದರು. ಈ ಇತಿಹಾಸವನ್ನು ನಾನು ಅಧ್ಯಯನ ಮಾಡಲಿಕ್ಕೆ ಅವರು ತುಂಬ ಪರಿಶ್ರಮ ನನ್ನ ಮೇಲೆ ಹಾಕಿದರು.
ನಾನು ಅವರಿಗೆ ಅವಿಧೇಯ ಆಗದೆ ಒಬ್ಬ ವಿಧೇಯ ವಿದ್ಯಾರ್ಥಿಯಾಗಿ ನಾನು ಕೆಲಸ ಮಾಡಿದೆ. PhD ಸಿಕ್ತು. ಆದರೆ ನನಗೊಂದು ಅನುಮಾನ ಇತ್ತು, ಇದು ಸಂಶೋಧಕರಿಗೆ ಅರ್ಥ ಆಗ್ತದೆ, ಇದು ಅಧ್ಯಯನ ಮಾಡುವವರಿಗೆ ಉಪಯೋಗಕ್ಕೆ ಬರ್ತದೆ, ಇದು ವಿಶ್ವವಿದ್ಯಾಲಯಗಳ ಗ್ರಂಥಾಲಯಗಳಿಗೆ ಮಾತ್ರ ಸೀಮಿತ ಆಗ್ತದೆ, ಈ ಸಾಮಾನ್ಯ ಜನರಿಗೆ ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವುದೇ ಆಗ್ಬೋದು, ಇತಿಹಾಸ ಆಗ್ಬೋದು, ಐತಿಹ್ಯ ಆಗ್ಬೋದು, ಪುರಾಣ ಆಗ್ಬೋದು, ಪುಣ್ಯಕಥೆ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಯಾವುದೇ ಪ್ರಕಾರದ ಗ್ರಂಥಗಳಾಗಲಿ ಸಾಮಾನ್ಯ ಜನ 7-8ನೇ ತರಗತಿ ಓದಿರುವಂಥವರು ಅಥವಾ 10ನೇ ತರಗತಿಯವರೆಗೆ ಅಭ್ಯಾಸ ಮಾಡಿರುವಂತಹ ಸಾಮಾನ್ಯ ವರ್ಗದ ಓದುಗನಿಗೆ ಅರ್ಥ ಆಗಬೇಕು. ಅದು ನನಗೆ ಗುರಿಯಾಗಿತ್ತು. ಉದಾಹರಣೆಗೆ ನಮ್ಮ ನರಸಿಂಹಯ್ಯನವರು, ಪತ್ತೆದಾರಿ ಕಾದಂಬರಿ ನರಸಿಂಹಯ್ಯನವರು ನನ್ನ ಗುರು. ನಾನು ಓದೋವಾಗ ಹೈಸ್ಕೂಲ್ ಓದೋವಾಗ ಅವ್ರ ಪುಸ್ತಕ ಅಂದರೆ ಕದ್ದು ಓದ್ತಾ ಇದ್ದವು. ನಾವೆಲ್ಲ ಪುಸ್ತಕದೊಳಗಡೆ ಅವ್ರ ಪುಸ್ತಕ ಇಟ್ಕೊಂಡು ಓದ್ತಾಯಿದ್ವು, ತರಗತಿ ನಡೆಯುವಾಗಲೇ ಓದ್ತಾಯಿದ್ವು. ಅದೇ ರೀತಿ ನಮ್ಮ ಕೊಟ್ಟಿ ಶ್ರೀನಿವಾಸರಾಯರದು, ತರ ಸುಬ್ಬರಾಯರದು, ಏನೋ ಅದ್ಭುತ ಚಿತ್ರದುರ್ಗದ ಇತಿಹಾಸ ಅದು, ವಿಜಯೋತ್ಸವ, ಕಂಬನಿಯ ಕೊಯ್ಲು, ರಕ್ತರಾತ್ರಿ, ಓಹೋ, ಹಿಡಿದ್ರೆ ಪುಸ್ತಕ ಬಿಡೋಕೆ ಆಗ್ತಾ ಇರಲಿಲ್ಲ. ಅನಾ ಕೃಷ್ಣರಾಯರು, ಬೆಂಗಳೂರು ಇತಿಹಾಸ ಬರೆದಂಥ ಪುಣ್ಯಾತ್ಮರು ಅವರೆಲ್ಲ. ಇವರ ದಾರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬರ್ತಾನೇ ಇತ್ತು. ಒಂದು 6 ತಿಂಗಳು ನಾನು ಅಂತರ್ಮುಖಿ ಆದೆ. ಹೇಗೆ ಮಾಡಿದ್ರೆ ಇದು ಆಗುತ್ತೆ? ನನಗೆ ತಮಿಳು ಬರೋದಿಲ್ಲ. ಚೋಳರ ಇತಿಹಾಸ ಲಭ್ಯ ಆಗೋದೆಲ್ಲ ತಮಿಳು ಗ್ರಂಥಗಳಲ್ಲಿ, ತಮಿಳು ಭಾಷೆಯಲ್ಲಿ. ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಚೋಳರ ಬಗ್ಗೆ, ಒಬ್ಬಿಬ್ಬರಲ್ಲ. ಯೂನಿವರ್ಸಿಟಿಗಳಲ್ಲಿ ಮಾಡಿದ್ದಾರೆ, ಸಾಮಾನ್ಯ ಜನರು ಮಾಡಿದ್ದಾರೆ. 1200 ವರ್ಷದ ಇತಿಹಾಸ ಇದು. ಕ್ರಿಸ್ತಶಕ 985ರಿಂದ ನಮಗೆ ಲಭ್ಯ. ಅದಕ್ಕೆ ಮೊದಲ ಸಂಗಮ್ ಸಾಹಿತ್ಯ ಕ್ರಿಸ್ತಪೂರ್ವ 320, ಅಶೋಕನ ಕಾಲದಲ್ಲಿ ಚೋಳರ ಶಾಸನಗಳು ಸಿಕ್ಕಿವೆ, ಕ್ರಿಸ್ತಶಕ 325. ಹೀಗೆ ದೊಡ್ಡ ಇತಿಹಾಸ ಇರೋ ಈ ಸಾಮ್ರಾಜ್ಯ, ಈ ಸಾಮ್ರಾಟರನ್ನು ಕುರಿತು ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಅದೆಲ್ಲ ತಮಿಳಿನಲ್ಲಿದೆ, ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಎಲ್ಲೂ ಇಲ್ಲ. ಕಾರಣ ಏನು ಅಂದರೆ, ಚೋಳರು ಹೊರಗಿನವರು, ಕರ್ನಾಟಕದವರಲ್ಲ. ಅವರು ಕರ್ನಾಟಕದ ಮೇಲೆ ದಾಳಿ ಎತ್ತಿ ಇಲ್ಲಿ ಬಂದು ಇಲ್ಲಿ ಹೆದರಿಸಿ, ಗಂಗರನ್ನು ಓಡಿಸಿ, ಹೊಯ್ಸಳರ ಮೇಲೆ ಯುದ್ಧ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಸಾಮ್ರಾಜ್ಯ. ಹಾಗಾಗಿ ಆವೇಶ, ಕೋಪ, ನೋವು, ದುಃಖ ಎಲ್ಲ ಇತ್ತು ಇಲ್ಲಿನ ರಾಜಮನೆತನಗಳಿಗೆ. ಆದ್ದರಿಂದ ಅವ್ರ ಇತಿಹಾಸವನ್ನು ಮರೆಮಾಚಿದ್ರು. ಮುಂದೆ ಬಂದವರಂತೂ ಅದನ್ನು ನೋಡಲೇ ಇಲ್ಲ. ಏನೋ ಹೊರಗೇನೋ ನಮಗೆ ಯಾಕೆ ಅಂತ. ಇದು ನನಗನ್ನಿಸ್ತು, ಎಲ್ಲರೂ ಗಂಗರ ಬಗ್ಗೆ ಕೆಲಸ ಮಾಡಿದ್ದಾರೆ, ಹೊಯ್ಸಳರ ಬಗ್ಗೆ ಕೆಲಸ ಮಾಡಿದ್ದಾರೆ, ರಾಷ್ಟ್ರಕೂಟರ ಬಗ್ಗೆ, ಚಾಳುಕ್ಯರ ಬಗ್ಗೆ, ಗಂಗರ ಬಗ್ಗೆ, ಕದಂಬರ ಬಗ್ಗೆ. ಅಯ್ಯೋ, ಎಲ್ಲ ರಾಜಮನೆತನಗಳು ಕರ್ನಾಟಕದಲ್ಲಿ ಎಷ್ಟು, ಒಂದು 15 ರಾಜಮನೆತನ, ವೈದುಂಬರು, ಚೇರರು, ರಾಷ್ಟ್ರಕೂಟರು, ಕಳಭ್ರರು, ಹೀಗೆ ಎಲ್ಲ ರಾಜಮನೆತನಗಳನ್ನು ಕುರಿತು ಅಧ್ಯಯನ ನಡೆದಿದೆ. ಚೋಳರ ಬಗ್ಗೆ ಯಾರೂ ಮಾಡಲಿಲ್ಲ, ಅಥವಾ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಅಲ್ಲಲ್ಲಿ ನಡೆದಿವೆ. ಉದಾಹರಣೆಗೆ ಮೈಸೂರು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಅಲ್ಲಿರುವಂಥ ಅನೇಕ ಪ್ರತಿಭಾವಂತರು, ಸನ್ಮಾನ್ಯ MM ಕಲಬುರ್ಗಿಯವರು, ಹಿರೇಮಠರು, ಆಮೇಲೆ ಕುಪ್ಪರಾಮ್ ಅವರು, ಈ ಕಡೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲವು ಮಹನೀಯರು, ದಾಖಲೆಗಳಿವೆ ಅಲ್ಲಲ್ಲಿ. ಆದರೆ ಸಮಗ್ರ ಚೋಳರ ಇತಿಹಾಸ ಎಲ್ಲೂ ಸಿಗೋದಿಲ್ಲ. ಆ ಶಾಸನಗಳು 246 ಶಾಸನ ನಾನು ಅಧ್ಯಯನಕ್ಕೆ ಒಳಪಡಿಸಿದೆ. ಯಾಕೆಂದರೆ ಕ್ರಿಸ್ತಶಕ 984ರಿಂದ 1116ಕ್ಕೆ ಇವರು ಬಿಟ್ಬಿಡ್ತಾರೆ, ಕರ್ನಾಟಕವನ್ನು ಬಿಟ್ಟು ಹೊರಟೋಗ್ತಾರೆ ವಾಪಸ್ಸು. ಅಲ್ಲಿಯವರೆಗೆ ನಾನು ಒಂದು ಚೌಕಟ್ಟು ಹಾಕ್ಕೊಂಡೆ. 246 ಶಾಸನಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದೆ. ಅದರಲ್ಲಿ ಅಪ್ಪಟ 74 ಕನ್ನಡ ಶಾಸನಗಳು ಸಿಕ್ಕಿದ್ವು. 244ರಲ್ಲಿ ಉಳಿದವೆಲ್ಲ ತಮಿಳು. ನನಗೆ ತಮಿಳೇ ಬರೋಲ್ಲ. ಹಾಗೆ ಈ ಕೃತಿಗಳ ಅಧ್ಯಯನದಲ್ಲೂ ನನಗೆ ತೊಡಕಾದದ್ದು ಈ ಸಮಸ್ಯೆನೇ, ತಮಿಳು ಬರದೇ ಇರೋದು. ಆಗ ನಾನು ಚೆನ್ನೈನಲ್ಲಿ ನನಗೆ ಒಂದು ನೆನಪು ಬಂತು. ಬಹುದೊಡ್ಡ ಸಾಂಸ್ಕೃತಿಕ ಲೋಕದ ಒಂದು ದಿಗ್ಗಜ ಕಲ್ಕಿ ಕೃಷ್ಣಮೂರ್ತಿ ಅಂತ
ರಾಜಗೋಪಾಲಾಚಾರಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಆ ಸಮಕಾಲೀನರು ಕಲ್ಕಿ ಅನ್ನೋ ಪತ್ರಿಕೆಯನ್ನು ನಡೆಸ್ತಾ ಇದ್ದು. ಇಬ್ಬರು ಗೆಳೆಯರು, ಆಪ್ತ ಗೆಳೆಯರು. ಸಿ ರಾಜಗೋಪಾಲಾಚಾರಿಯವರು ಕಲ್ಕಿ ಕೃಷ್ಣಮೂರ್ತಿಯವರು ಆಪ್ತ ಗೆಳೆಯರು. ಅವರ ಕೃತಿಗಳಿಗೆ ರಾಜಗೋಪಾಲಾಚಾರಿಯವರೇ ಬರೆದಿದ್ದಾರೆ ಮುನ್ನುಡಿಯನ್ನು. ಏನಂತ ಬರೆದಿದ್ದಾರೆ ಅಂದರೆ, ಇಷ್ಟು ಕಷ್ಟ ಬಿದ್ದು ಕಲ್ಕಿ ಕೃಷ್ಣಮೂರ್ತಿಯವರು ಗ್ರಂಥ ಏನೋ ಮಾಡಿದ್ದಾರೆ ಚೋಳರ ಬಗ್ಗೆ, ಆದರೆ ಇದನ್ನು ದಯವಿಟ್ಟು ಸಾರ್ವಜನಿಕರು ಕೊಂಡೋದಿ ಕಡಿಮೆ ಪುಸ್ತಕಕ್ಕೆ ಸರ್ಕಾರ ಬೆಂಬಲ ಕೊಡ್ತದೆ ಅಂತೇಳಿ ಅವತ್ತೇ 1936ರಲ್ಲಿ, ಇನ್ನೂ ಸ್ವಾತಂತ್ರ್ಯನೇ ಬಂದಿರಲಿಲ್ಲ, ಆಗ ಕಲ್ಕಿಯವರು ಶುರು ಮಾಡಿದ್ದಿದ್ದು. ಹೀಗೆ ಅವತ್ತೇ ರಾಜಗೋಪಾಲಾಚಾರಿಯವರು ಈ ಒಂದು ಬರಹಗಾರರ ಸಂಕಷ್ಟಗಳನ್ನು ಮತ್ತು ಕಲ್ಕಿ ಕೃಷ್ಣಮೂರ್ತಿಯವರ ಪ್ರತಿಭೆಯನ್ನು ಎತ್ತಿ ಹಿಡಿದಿರೋದನ್ನು ನಾನು ಗಮನಿಸಿದೆ. ತಮಿಳು ಬರೋಲ್ಲ ನನಗೆ, ಏನು ಮಾಡೋದು? ಸರ್, ಈಗ ಇತಿಹಾಸದ ಬಗ್ಗೆ ಮಾತಾಡ್ತಾ ಬರ್ತಿದ್ದೀರಾ. ಈ ಚೋಳರಿಗೂ ಮತ್ತು ಕರ್ನಾಟಕಕ್ಕೂ ಸಂಬಂಧ ಏನು ಸರ್? ಹೇಳ್ತೀನಿ, ಸ್ವಲ್ಪ ಈ ಪೀಠಿಗೆ ಜೊತೆಯಲ್ಲಿ ಅದನ್ನು ಹೇಳ್ತೀನಿ ಏನು ಸಂಬಂಧ ಅಂತ. ಈ ಕಲ್ಕಿ ಕೃಷ್ಣಮೂರ್ತಿಯವರು ಬರೆದ ಕಾದಂಬರಿಯಲ್ಲಿ ಈ ಚೋಳ ಮನೆತನಗಳಿದೆಯಲ್ಲ, ಚೋಳ ಮನೆತನ ಆರಂಭವಾಗೋದು ವಿಜಯಾಲಯ ಚೋಳನಿಂದ. ಅದು 1934 ಒಂದು ಶಾಸನ ಬೈರುಕೂರಿನಲ್ಲಿ, ಇಲ್ಲೇ ಮುಳುಬಾಗಲಿನ ಹತ್ರ ಸಿಗುತ್ತೆ ನಮಗೆ. ಆದರೆ ಅದಕ್ಕೆ ಹಿಂದೆನೂ ಚೋಳರು ತಮಿಳುನಾಡಿನಲ್ಲಿದ್ದರು. ಇವ್ರು ಯಾರಪ್ಪ ಅಂದರೆ ಪಲ್ಲವರ ಸಾಮಂತರಾಗಿದ್ದವರು. ಇವರು ಸ್ವತಂತ್ರ ರಾಜರಲ್ಲ, ಇವರು ಪಲ್ಲವರಿಗೆ ಸಾಮಂತರಾಗಿದ್ದರು. ಪಲ್ಲವರು ಅಂದರೆ ಇವತ್ತು ನೀವು ನೋಡ್ತಿರಲ್ಲ, ಯಾವ ಹಡಗುಗಳನ್ನು ನಾವು ಕಣ್ಣಾರ ಕಾಣ್ತೀವೋ, ಇವತ್ತಿನ ಆಧುನಿಕ ಹಡಗುಗಳು, ಆ ಕಾಲದಲ್ಲಿ 1500 ವರ್ಷ, 1300 ವರ್ಷ, 1200 ವರ್ಷದಲ್ಲಿ ಹಡಗು ಕಟ್ತಿದ್ದವರು ಪಲ್ಲವರು. ಯಾವಾಗ ಹಡಗು ಕಟ್ತಿದ್ರೋ ದೇಶ ವಿದೇಶಗಳಿಂದ ಅವರಿಗೆ ಹಣ ಬರ್ತಾಯಿತ್ತು. ಹಣವನ್ನು ರಾಜಕಾರಣದಲ್ಲಿ ತೊಡಗಿಸಿದ್ರು. ಆದ್ದರಿಂದ ರಾಜ್ಯಾಡಳಿತವೂ ಅವ್ರ ಕೈಯಲ್ಲೇ ಇತ್ತು. ಆಗ ಈ ಚೋಳರು ಸಾಮಂತರಾಗಿದ್ದವರು ಕ್ರಮೇಣ ಇವರ ಸಾಹಸ, ಇವರ ಯುದ್ಧ ಪ್ರಿಯತೆ, ಇವರ ಒಂದು ಧೈರ್ಯ, ಇವರ ಒಂದು ವೀರ್ಯ ಇವೆಲ್ಲ ಬಳಸಿ ಇವರು ಪಲ್ಲವರನ್ನ ಸೋಲಿಸಿರು, ಅಧಿಕಾರಕ್ಕೆ ಬಂದರು. ಈ ಬಂದ ಮೇಲೆ ಇದು ತಮಿಳಲ್ಲೇ ಇತ್ತಲ್ಲ, ನನಗೆ ಇದನ್ನು ಹೇಗೆ ಕನ್ನಡಕ್ಕೆ ತರೋದು ಹೇಗಪ್ಪ ಅಂತ ಅಂದಾಗ ಕಲ್ಕಿ ಕೃಷ್ಣಮೂರ್ತಿಯವರೇ ನನಗೆ ಆಧಾರ ಸ್ತಂಭ. ಅವರು ತಮಿಳಿನಲ್ಲಿ ಬರೆದಿದ್ದರು. ತಮಿಳಿನಲ್ಲಿ ಬರೆದಿದ್ರೆ ನನಗೆ ತಮಿಳು ಬರಲ್ಲ, ಏನು ಮಾಡೋದು? ಆಗ ಇಂಗ್ಲೀಷಲ್ಲಿ ಸುಮಿತಾ ಮಣಿಕಂಠನ್ ಅನ್ನೋರು ತಮಿಳಿನಲ್ಲಿ ಆ ಒಂದು ಚೋಳರ ಇತಿಹಾಸವನ್ನು 3 ಸಂಪುಟಗಳಲ್ಲಿ ಮಾಡಿದರು. ಅದನ್ನು ತರಿಸ್ಕೊಂಡೆ. ಅದಾದಮೇಲೆ ಕನ್ನಡದಲ್ಲಿ ಎಲ್ಲಿಯಾದರೂ ಏನಾದರೂ ಇದೆಯಾ ಅಂತ ಅಂದಾಗ ಪದ್ಮಿನಿ ಶ್ರೀನಿವಾಸ್ ಅನ್ನೋರದ್ದು ಸಿಕ್ತು ನನಗೆ, ಬೆಂಗಳೂರಲ್ಲೇ ನನಗೆ ಸಿಕ್ತು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡೆ. ಮತ್ತು ತಮಿಳಿನ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡು ಅನುಮಾನ ಬಂದಾಗೆಲ್ಲ, ಯಾಕೆಂದರೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ಕಾದಂಬರಿಯನ್ನು ಬರೀಬಹುದು ಯಾರು ಬೇಕಾದ್ರೂ, ನಾನು ಬರೆದಿದ್ದೀನಿ. ಆದರೆ ಅದು ಕೇವಲ ಭಾವನೆಗಳ ವಿಚಾರ, ಅದು ಭಾವನೆಗಳಿಗೆ ಸಂಬಂಧಪಟ್ಟದ್ದು ಕಾದಂಬರಿ. ಇದು ಹಾಗಲ್ಲ, ಡಾಟಾ ಬೇಕು, ಘಟನೆಗಳಿಗೆ ಸಮಯ, ಅದಕ್ಕೆ ತಕ್ಕಂಥ ಕಾಲಘಟ್ಟಗಳು ಇವೆಲ್ಲ ಬೇಕಾಗ್ತದೆ. ಇದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಶುರು ಮಾಡಿದಾಗ ತುಂಬ ಕಷ್ಟಕ್ಕೆ ಸಿಕ್ಕಿದೆ. ನಾನು ಒಂದೊಂದನ್ನೂ ಪರೀಕ್ಷೆಗೆ ಒಳಪಡಿಸಿದೆ. ಕಾಲಘಟ್ಟಕ್ಕೆ ತಕ್ಕಂಥ ಕೃತಿಗಳಲ್ಲಿ ಬರುವಂತಹ ರಾಜಮನೆತನಗಳನ್ನು, ವಂಶಾವಳಿಯನ್ನು ಒಂದೊಂದಕ್ಕೂ ಖಚಿತಪಡಿಸ್ಕೊಂಡು ಮುಂದಕ್ಕೆ ಬರ್ತಾ ಬಂದೆ. ಆದರೆ ಗ್ರಂಥದ ರಾಶಿ ಬೆಳೀತಾ ಹೋಯಿತು. ನಿಮ್ಗೆ ಆಶ್ಚರ್ಯ ಆಗ್ತದೆ ಪ್ರೇಕ್ಷಕರೇ, 9000 A4 ಆಕಾರದ 9000 ಪುಟಗಳು ನನ್ನ ಕೈಬರಹದಲ್ಲಾಗಿರೋದು. ಸ್ವಲ್ಪ ಅಕ್ಷರ ದಪ್ಪ ನನ್ನ ಕೈಯಲ್ಲಿ, ಆದರೆ 9000 ಪುಟಗಳನ್ನು ನಾನು ಬರೆದಿದ್ದೀನಿ ಅಂದರೆ ತಾವು ಯೋಚನೆ ಮಾಡಬಹುದು. ಈ 9000 ಈ ಕೈಬರಹದ ಪುಟಗಳು DTP ಇಳಿಸಿದಾಗ, A4 DTP ಇಳಿಸಿದಾಗ ಅದು 3000 ಮುದ್ರಿತ ಪ್ರತಿಗಳಾದವು. ಇದನ್ನು 1:8 ಆಕಾರದ, ಅಂದರೆ ಕಿರೀಟ, 1:8 ಕಿರೀಟ ಆಕಾರ. ಇದು ನಿಮಗೆ ತಾಂತ್ರಿಕವಾದಂಥ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಮುದ್ರಣಾಲಯಗಳಿಗೆ, ಪುಸ್ತಕ ಮುದ್ರಿಸುವವರಿಗೆ ಮತ್ತು ಓದುಗರಿಗೆ ಇದೆಲ್ಲ ಗೊತ್ತಾಗ್ತದೆ. ಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ. ಇವತ್ತು ಸಾಮಾನ್ಯವಾಗಿ ನೋಡಿ, ಏನಾಯ್ತು ಅಂದ್ರೆ ನೋಡಿ, ಈ ಆಕಾರದಲ್ಲಿ 8 ಗ್ರಂಥ, ಒಂದೊಂದು 500ರಿಂದ 600 ಪುಟ. ತಾವು ಯೋಚನೆ ಮಾಡಿ, ಒಂದೊಂದು ಕೃತಿ 500ರಿಂದ 600 ಪುಟ ಅಂದರೆ 6 ವ್ಯಾಲ್ಯೂಮ್ಸ್, 6 ಸಂಪುಟಗಳು. 6 ಸಂಪುಟಗಳು
ಮುದ್ರಣ ಆಗಬೇಕಾಯ್ತು. ಮುದ್ರಣ ವೆಚ್ಚನೇ 6 ಲಕ್ಷ ಕೊಟ್ಟಾಯ್ತು. ಯಾಕೆಂದರೆ ಒಳ್ಳೆ ಪೇಪರು, ಒಳ್ಳೆ ಮುದ್ರಣ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಖರ್ಚು ಬರ್ತದೆ. ಇದೆಲ್ಲ ನಾನು ಹೇಗೆ ನಿಗ್ರಹಿಸೋದು ಅಂತ ಹೊರಟಾಗ ನನ್ನ ಇಡೀ ಕುಟುಂಬ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನ್ನ ಮಕ್ಕಳು, ನನ್ನ ಸೊಸೆಯದಿರು, ನನ್ನ ಮನೆಯವರು, ಧರ್ಮಪತ್ನಿ ಎಲ್ಲ ನಾವಿದ್ದೀವಿ, ನೀವು ನಿಮ್ಮ ಮುಂದುವರಿಸಿ, ನಿಮ್ಮ ಚಟುವಟಿಕೆ ಬರಹವನ್ನು ಮುಂದುವರಿಸಿ, ನಿಮ್ಮ ಸಾಹಿತ್ಯ ಸೇವೆ ನಡೆಯಲಿ ಅಂಥೇಳಿ ನನಗೆ ಧೈರ್ಯ ತುಂಬಿ ಕಾಲಕ್ಕೆ ನನಗೆ ಹಣ ಮತ್ತು ಏನೇನು ಬೇಕೋ ಎಲ್ಲ ಬೆಂಬಲವನ್ನು ಕೊಟ್ಟರು. ಅದರ ಪ್ರತಿಕ್ರಿಯೆನ, ಅದರ ಪ್ರತಿಫಲನ ಇವತ್ತು ನಮ್ಮ ತಾಲೂಕಿನ ಸಾರಸ್ವತ ಲೋಕ ನೋಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಮುಂದಿನ ಪ್ರಶ್ನೆಯನ್ನು ನಮ್ಮ ಗೆಳೆಯರು ಕೇಳಲಿ. ಚೋಳರಿಗೂ ಮತ್ತು ಕರ್ನಾಟಕಕ್ಕೂ ಯಾವ ರೀತಿ ಅವಿನಾಭಾವ ಸಂಬಂಧ? ಹೌದು, ಇದು ಹೇಳಬೇಕಾಗಿತ್ತು, ನೀವು ಆಗಲೇ ಪ್ರಶ್ನೆ ಮಾಡಿದ್ದೀರಾ. ಕರ್ನಾಟಕಕ್ಕೂ ಚೋಳರಿಗೂ ಏನು ಸಂಬಂಧ? ಯಾವ ಸಂಬಂಧನೂ ಇರಲಿಲ್ಲ. 985ರಲ್ಲಿ ಈ ರಾಜರಾಜ ಚೋಳ ಅಂದರೆ ಅವನ ನಿಜವಾದ ಅರುಳ್ಮೋಹಿ ವರ್ಮ ಅಂತ ಅವನೇ ಯಾರು ಅಂದರೆ ಎರಡನೇ ಪರಾಂತಕ ಚೋಳನಿಗೆ ಸುಂದರ ಚೋಳ ಅನ್ನೋ ಅಡ್ಡ ಹೆಸರಿತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನು ತುಂಬ ಸುಂದರವಾಗಿದ್ದ. ಅವರಮ್ಮ ಕಲ್ಯಾಣಿ, ಅವಳು ಕೇರಳದವಳು, ತುಂಬ ಸುಂದರಿ ಅಂದರೆ ಇವತ್ತು ಐಶ್ವರ್ಯ ರಾಯ್ ಹೋಲಿಸ್ಬೋದು ಅಂಥ ಸುಂದರಿ ಅವಳ ಮಗ ಇವನು ಸುಂದರ ಚೋಳ. ಅದಕ್ಕೆ ಅವನಿಗೆ ಅಡ್ಡ ಹೆಸರು ಸುಂದರ ಚೋಳ. ಸುಂದರ ಚೋಳನ ಎರಡನೇ ಮಗ ಅರುಳ್ಮೋಹಿ ವರ್ಮ ಅಂತ. ಅವನ ಮತ್ತೊಂದು ಹೆಸರು ಅಂದರೆ ರಾಜರಾಜ ಚೋಳ. ಅವನು ಪಟ್ಟಾಭಿಷಿಕ್ತನಾಗ್ತಾನೆ 985ರಲ್ಲಿ. ಅಲ್ಲಿಂದ ಆಚೆಗೆ ಅವರು ಪ್ರಯತ್ನ ಮಾಡ್ತಲೇ ಇರ್ತಾರೆ, ಕರ್ನಾಟಕಕ್ಕೆ ನುಗ್ಗಬೇಕು ದಕ್ಷಿಣ ಭಾಗದ ಮೂಲಕ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆ ಕಡೆ ಊಟಿ, ಈ ಕಡೆ ಮಲೈ ಎಲ್ಲ ಬೆಟ್ಟಗುಡ್ಡಗಳ ಪ್ರದೇಶ, ಅದೆಲ್ಲ ಕೊಯಮತ್ತೂರು, ಈ ಏನು ಭೂಭಾಗ ಚಾಮರಾಜನಗರ ಈ ಭಾಗ ಇದು ಮುಡುಗೊಂಡ ಅಂತ ಕರಿತೀವಿ ನಾವು. ಇದನ್ನು ಗಂಗವಾಡಿ ಅಂತ ಕರೀತಾ ಇದ್ರು ಆ ಕಾಲದಲ್ಲಿ. ಈ ಭಾಗಗಳ ಮೂಲಕ ಪ್ರವೇಶ ಮಾಡೋದಕ್ಕೆ ಅವರು ಸಾಹಸ ಮಾಡ್ತಲೇ ಇದ್ದರು. ಆದರೆ ವಿರೋಧ ಇತ್ತು. ಯಾವುದು? ಈ ಕಡೆ ಬೆಟ್ಟಗುಡ್ಡದ ಜನಾಂಗದವರು, ಬುಡಕಟ್ಟು ಜನಾಂಗ, ಸುಮಾರು 50-60 ಬೆಟ್ಟಗುಡ್ಡದವರು ಬಹಳ ಪ್ರಬಲರಾಗಿ ಒಗ್ಗಟ್ಟಿನಿಂದ ಅವ್ರನ್ನ ಒಳಗೆ ಬಿಡದೆ ತಡ್ಕೊಂಡಿದ್ರು. ಈ ಕಡೆ ರಾಷ್ಟ್ರಕೂಟರು ಒಳಗೆ ಬಿಡಲೇ ಇಲ್ಲ ಅವ್ರನ್ನ, ಚೋಳರನ್ನ. ಅಂಥ ಸಂದರ್ಭದಲ್ಲಿ ಈ ಬುಡಕಟ್ಟು ಜನಾಂಗದವರಲ್ಲಿ ಅನೈಕಮತ್ಯತೆ ತಂದು, ಅಂದರೆ ಒಗ್ಗಟ್ಟನ್ನು ತಪ್ಪಿಸ್ಬಿಟ್ಟು 1985ರಲ್ಲಿ ಕಲಿಯೂರು ಅಂತ ಕಲಿಯೂರು ಇಲ್ಲೇ ಹಂಪಾಪುರ ಅಂತ, ಅದು ಇವತ್ತು ತಲಕಾಡು ಹತ್ತಿರ ತಾವು ನೋಡ್ತೀರಿ. ಭಾಳ ಹೆಸರಾಂತ ಊರದು. ಆದರೆ ಇವತ್ತು ಹೆಸರಿಲ್ಲ ಅದಕ್ಕೆ. ಕಾರಣ ಕಲಿಯೂರು ದೊಡ್ಡ 2 ಯುದ್ಧಗಳನ್ನು ನೋಡಿದಂಥ ಯುದ್ಧ ಭೂಮಿ ಅದು. ಅಂಥ ಭೂಮಿಯಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧ ನಡೆದು 1004 ಕ್ರಿಸ್ತಶಕ 1006 ಹೀಗೆ 2 ವರ್ಷದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು. ನಾವಿವತ್ತು ಮಹಾಭಾರತ ಯುದ್ಧವನ್ನು 20 ಅಕ್ಷೋಹಿಣಿ ಅಂತ ಹೇಳಿ ಮಾತಾಡ್ತೀವಿ ನಾವು. ಅದಕ್ಕೆ ಸಮಾನಾದ ಯುದ್ಧ ನಡೆದಿದೆ ಕಲಿಯೂರಿನಲ್ಲಿ. ಯಾರ್ಯಾರ ಮೇಲೆ? ಗಂಗರ ಮೇಲೆ ಮತ್ತು ಬುಡಕಟ್ಟು ಜನಾಂಗದವ್ರ ಮೇಲೆ. 1936ರಲ್ಲಿ ಅಷ್ಟೊತ್ತಿಗೆ ಏನಾಗಿತ್ತು, ಈ ಕೊಂಗಾಳ್ವ ಚಂಗಾಳ್ವ ಅಂತ ಹೇಳಿಬಿಟ್ಟು ಅವರು ಕೊಡಗು ಸಂಸ್ಥಾನವನ್ನು ಆಡಳಿತ ಮಾಡ್ತಾ ಇದ್ದವರು. ಅವರು ಕೂಡ ಹತ್ತತ್ರ ಈ ಗಂಗರನ್ನು ಮತ್ತು ಬೇರೆ ಬೇರೆ ಸ್ಥಳೀಯ ಮನೆತನಗಳನ್ನು ಅವರು ಕೂಡ ವಿರೋಧ ಕಟ್ಕೊಂಡೇ ರಾಜ್ಯಾಡಳಿತ ಮಾಡ್ತಿದ್ರು. ಅವರು ಚೋಳರಿಗೆ ಬೆಂಬಲ ಕೊಡ್ತಾರೆ. ಆದ್ದರಿಂದ ಈ ಕಡೆ ಕೊಡಗು ಸಂಸ್ಥಾನವನ್ನು ಕಿತ್ಕೊಂಡ್ರು ಚೋಳರು. ಈ ಕಡೆ ತಲಕಾಡಿನಲ್ಲಿದ್ದಂಥ ರಾಜಧಾನಿ, ಅದು ಗಂಗರ ರಾಜಧಾನಿ. 700 ವರ್ಷಗಳ ಕಾಲ ಗಂಗರು ಆಡಳಿತ ಮಾಡಿದ್ದು ಕರ್ನಾಟಕವನ್ನು. ಅವರು ಮೂಲವಾಸಿಗಳು. ಅವ್ರನ್ನ ಮೂಲೋತ್ಪಾಟನ ಮಾಡ್ತಾರೆ, ಓಡಿಸ್ತಾರೆ. ದಕ್ಷಿಣದ ಮೂಲಕ ಈ ಯಾವ ಚಾಮರಾಜನಗರ, ಮಂಡ್ಯ, ಮದ್ದೂರು, ಮೈಸೂರು, ಕೋಲಾರ, ತುಮಕೂರು, ಚಿತ್ರದುರ್ಗ, ಮಡಕಶಿರ ಅಂದರೆ ಅಲ್ಲಿ ಆ ಕಡೆ ಕೊಂಗಾಳ್ವ ಚಂಗಾಳ್ವ ಹೇಗೆ ಕೊಡಗಿನಲ್ಲಿ ಪ್ರಸಿದ್ಧರೋ, ಈ ಕಡೆ ನಿಡಗಲ್ ಚೋಳರು ಅಂತ ಇರ್ತಾರೆ. ಇವರು ನಿಗ್ರಹಿಸಿ ಇಷ್ಟು ದೊಡ್ಡ ಭೂಭಾಗವನ್ನು ತುಂಗಭದ್ರಾ ನದಿಯವರೆಗೆ ವಿಸ್ತಾರ ಮಾಡಿ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರಸನ್ನ ಅವರೇ, ಏನು ಸಂಬಂಧ ಕರ್ನಾಟಕಕ್ಕೂ ಚೋಳರಿಗೂ ಅಂದ್ರಲ್ಲ, ಇವರು ಕರ್ನಾಟಕಕ್ಕೆ ಹೊರಗಿನವರು ಮತ್ತು ಇವರು ವಲಸೆ ಬಂದವರು ತಮಿಳುನಾಡಿನಿಂದ. ಇವರ ಮೂಲ ತಂಜಾವೂರಿನಿಂದ ಕರ್ನಾಟಕಕ್ಕೆ ವಲಸೆ ಬಂದು ಇಲ್ಲಿನ ಈ ರಾಜಮನೆತನಗಳನ್ನೆಲ್ಲ ನಿಗ್ರಹಿಸಿ ಅವ್ರ ಮೇಲೆ ಯುದ್ಧಗಳನ್ನು ಮಾಡಿ ಗೆದ್ದು ಇಷ್ಟು ದೊಡ್ಡ ಭೂಭಾಗವನ್ನು ಆಕ್ರಮಣ ಮಾಡಿಕೊಂಡು ಇವರು
ತಮಿಳುನಾಡಿಗೆ ಈ ಭಾಗವನ್ನು ಸೇರಿಸ್ಕೊಂಡ್ರು. ಇವರು 6 ಮಂಡಲಗಳನ್ನು ಭೂಮಂಡಲಗಳನ್ನು ಆಡಳಿತ ಮಾಡ್ತಾರೆ. ಅಖಂಡ ದಕ್ಷಿಣ ಭಾರತವನ್ನು ಇವರು ವಶ ಮಾಡ್ಕೊಳ್ತಾರೆ. ಸಾಲ್ದು ಅಂತೇಳಿ ಸಿಲೋನ್, ಬರ್ಮಾ, ಕೇರಳ, ಆಮೇಲೆ ಇಂಡೋನೇಷ್ಯಾ, ಮಲೇಷಿಯಾ, ಬಾರ್ಲಿ, ಸಿಂಗಪೂರ್, ಇಲ್ಲಿಂದ ಚೈನಾದವರೆಗೂ ಹೊರಟೋಗ್ತಾರೆ. ಅಂದರೆ ಇವರು ಯುದ್ಧದಾಹಿಗಳು, ಸುಮ್ಮನೆ ಇರ್ತಿರಲಿಲ್ಲ ಇವರು. ಸ್ವಲ್ಪ ಹಣ ಬಂತು, ಕಪ್ಪ ಕಾಣಿಕೆ ಮೂಲಕ ದುಡ್ಡು ಬಂತು ಅಂದರೆ ಯುದ್ಧ ಮಾಡೋದೇ ಕೆಲಸ, ವಶ ಮಾಡ್ಕೊಳ್ಳೋದೇ ಕೆಲಸ, ಸೈನ್ಯ ನುಗ್ಸೋದೇ ಕೆಲಸ. ಈ ಥರ ಇವರು ಯುದ್ಧಗ್ರಾಹಿಗಳು. ಹೀಗಾಗಿ ಒಂದು ವಿಷಯ, ಯುದ್ಧ ಬೇಕಾ ಬೇಡವಾ ಅಂದಾಗ ಯುದ್ಧ ಇಲ್ಲದೆ ಹೋದರೆ ರಾಜಕೀಯದಲ್ಲಿ ರಾಜಮನೆತನಗಳಿಗೆ, ಕ್ಷತ್ರಿಯದವರಿಗೆ ನಿದ್ದೆ ಬರಲ್ಲ. ಏನು ಮಾಡೋದು? ಈ ಹಣ ಸೇರ್ತು ಅಂದರೆ ಈ ಹಣನ ಹೆಂಗೆ ಯಾವುದ್ರ ಮೇಲೆ ತೊಡಗಿಸ್ತಾ ಇದ್ವು ಅಂದರೆ ಯುದ್ಧ ಮಾಡಿ ಬೇರೆ ಬೇರೆ ಭೂಭಾಗಗಳನ್ನು ವಶ ಮಾಡ್ಕೊಳ್ಳೋದು, ಮತ್ತು ದೊಡ್ಡದು ಮಾಡ್ಕೊಳ್ಳೋದು, ರಾಜ್ಯ ವಿಸ್ತರಣೆ ಏನು ಮಾಡ್ಕೊಳ್ಳೋದು, ಅಷ್ಟೇ ಮುಂದಿಂದು. ತಾವು ದಯವಿಟ್ಟು ತಾವು ಕನ್ನಡ ಪ್ರೇಮಿ, ಕನ್ನಡ ಹೋರಾಟಗಳನ್ನು ಬೇಕಾದಷ್ಟು ಮಾಡಿದ್ದೀರಾ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗ್ರಾಮಾಂತರ ಜಿಲ್ಲಾ ಬೆಂಗಳೂರು ಜಿಲ್ಲೆ ವಿಭಜಿತ ಜಿಲ್ಲೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಈಗ ಕನ್ನಡ ಪ್ರೇಮಿಯೊಬ್ಬರು ತಮಿಳರ ಬಗ್ಗೆ, ತಮಿಳಿನ ಚೋಳರ ಬಗ್ಗೆ ಸಾಹಿತ್ಯನ ಬರೆದ್ರಿ, ಮತ್ತು ಡಾಕ್ಟರೇಟ್ ಕೂಡ ತಮಿಳುನಾಡಿನಲ್ಲಿ ಪಡೆದ್ರಿ. ಯಾಕೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಬೇರೆ ಯಾವ ವಿಶ್ವವಿದ್ಯಾಲಯದಲ್ಲೂ ಯಾಕೆ ತಗೊಳ್ಳೋಕ್ಕಾಗಲಿಲ್ಲ ನಿಮಗೆ? ನೋಡಿ, ಭಾಷೆಗೆ ಜಾತಿ, ಮತ, ಪಂಥ ಏನೂ ಇಲ್ಲ. ಇದೆಲ್ಲ ನಾವು ಮಾಡ್ಕೊಂಡಿರೋದು. ಗೋಡೆ ಹಾಕೊಂಡ್ಬಿಟ್ಟಿದ್ದೀವಿ. ನಾನು ಕನ್ನಡದವನು, ನಾನು ತಮಿಳ್ನವನು, ಈ ಭಾಷೆ ಕಲಿಬಾರ್ದು, ಆ ಭಾಷೆ ಕಲಿಬಾರ್ದು, ಇದೆಲ್ಲ ಸಣ್ಣತನ. ಮನುಷ್ಯ ವಿಶಾಲವಾಗಬೇಕು. ಜಗತ್ತು ದೊಡ್ಡದು. ಜಗತ್ತಿನಲ್ಲಿ 8146 ಭಾಷೆ ಇದೆ. ನಾನು ಕೇಳ್ಕೊಳ್ತೀನಿ ಪ್ರಿಯ ವೀಕ್ಷಕರನ್ನ, ಎಲ್ಲ ಕಲೀರಿ, ಎಲ್ಲ ಭಾಷೆ ಕಲೀರಿ. ನಾವೇ ದ್ವೇಷಿಸಬಾರ್ದು. ತಮಿಳು ನಮ್ಮದೇ, ತೆಲುಗು ನಮ್ಮದೇ, ಕನ್ನಡನೂ ನಮ್ಮದೇ, ಮಲಯಾಳ ನಮ್ಮದೇ. ಇಂಡಿಯಾದಲ್ಲಿ ಇರ್ತಕ್ಕಂಥ ಇಂಡಿಯಾದಲ್ಲೇ 4000 ಚಿಲ್ಲರೆ ಭಾಷೆಗಳಿವೆ. ನಾವು ಅದನ್ನು ಬೇಡ ಅಂತ ಹೇಳಿದ್ವಲ್ಲ ಕಲಿಯೋರ್ನ. ನಿಜ. ತಾವು ಕನ್ನಡ ಪ್ರೇಮಿ, ಕನ್ನಡ ಹೋರಾಟಗಾರ, ಯಾಕೆ ಇಲ್ಲಿ ನೀವು ನೋಡಿ, ಕನ್ನಡಮ್ಮ ತಾಯಿ ಭುವನೇಶ್ವರಿ ನಮ್ಮಮ್ಮ. ಆದರೆ ಹಂಗಂತ ಚಿಕ್ಕಮ್ಮನ್ನ ದೊಡ್ಡಮ್ಮನ್ನ ನಾವು ಮರೆಯೋಕ್ಕಾಗತ್ತಾ? ಈಗ ತಮಿಳು ನಮ್ಮ ಚಿಕ್ಕಮ್ಮ. ಹಾಗೇನೇ ಸುತ್ತಮುತ್ತ ಬೇರೆ ಬೇರೆ ರಾಜ್ಯಗಳಿವೆ. ಅವ್ರನ್ನ ದ್ವೇಷ ಮಾಡಬೇಕು ಅಂತೇನಿಲ್ಲ. ನಮ್ಮಮ್ಮನಿಗೆ ಅಗ್ರಪೀಠ. ನಮ್ಮಮ್ಮ ಚಿಂದೆ ಬಟ್ಟೆ ಹುಟ್ಟೋಳೋ ಬಡವಳೋ ಗೊತ್ತಿಲ್ಲ ನಮಗೆ. ಅವಳನ್ನು ನಾವು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಅವಳನ್ನು ಅಗ್ರಪೀಠದಲ್ಲಿ ಕೂರಿಸ್ತೀವಿ, ಕಾಲಿಗೆ ಬೀಳ್ತೀವಿ, ಆಶೀರ್ವಾದ ತೊಗೋತೀವಿ. ಹಾಗಂತೇಳಿ ಇನ್ನೊಂದು ಪರ ಚಿಕ್ಕಮ್ಮ ದೊಡ್ಡಮ್ಮದಿರನ್ನೆಲ್ಲ ನಾವು ಕೈ ಮುಗಿದು ಪಾದ ಪೂಜೆ ಮಾಡಲ್ಲ. ಇದು ಅಮ್ಮನಿಗೆ ಕೊಡೋ ಗೌರವ, ಅದು ಚಿಕ್ಕಮ್ಮನಿಗೆ ಕೊಡೋ ಗೌರವ. ಆದ್ದರಿಂದ ದ್ವೇಷ ಅನ್ನೋದು ನಮ್ಮ ರಕ್ತದಿಂದ ತೆಗೆದು ಆಚೆ ಹಾಕ್ಬೇಕು ನಾವು. ಸರ್, ಈ ಐತಿಹಾಸಿಕ ಕಾದಂಬರಿಗಳನ್ನು ಬರೆದ ಆನೇಕಲ್ನ ಬಾವುಟವನ್ನು ಕರ್ನಾಟಕದ ಇತಿಹಾಸದಲ್ಲಿ ದಾಖಲು ಮಾಡಿದ್ದೀರಾ. ಇದಕ್ಕೆ ಪ್ರೇರಣೆ ಏನು ಸರ್? ಹೌದು, ಪ್ರೇರಣೆ ಅಂದರೆ ಸಾಮಾನ್ಯರು ಓದಬೇಕು ಅಂತ ಆಗಲೇ ಪ್ರಸ್ತಾಪ ಮಾಡ್ತಾ ಹೇಳಿದೆ. ಈ ಭಾಷೆ ಸರಳವಾಗಿರಬೇಕು, ಕ್ಲಿಷ್ಟ ಇರಬಾರ್ದು, ವಿಚಾರ ಹೃದಯಕ್ಕೆ ಮುಟ್ಟಬೇಕು, ಓದ್ಕೊಂಡು ಹೋಗೋರಿಗೆ ಆಸಕ್ತಿ ಇರಬೇಕು. ಯಾಕೆಂದರೆ ಇದರಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಯುದ್ಧ ಎಲ್ಲ ನವರಸಗಳು ಈ ಗ್ರಂಥಗಳಲ್ಲಿ ಬರ್ತವೆ. ಇದಕ್ಕೆ 6 ಹೆಸರು ನೋಡಿ. ಮೊದಲನೇದು ಸುನಾಮಿ. ಅಂದರೆ ಎಲ್ಲ ಕೇಳಿದ್ದೀರ, ಸಮುದ್ರದಲ್ಲಿ ಉತ್ಪತ್ತಿ ಆಗೋದಿದ್ದು. ಬರೀ ಸಮುದ್ರದಲ್ಲೇ ಇದ್ದರೆ ನಮಗೇನು ಸಮಸ್ಯೆ ಆಗ್ತಾ ಇರಲಿಲ್ಲ. ಸಮುದ್ರದ ನೆರೆಹೊರೆಯಲ್ಲಿದ್ದಂಥ ನಾಗರಿಕತೆಯನ್ನು ಇದು ಮುಟ್ಟಿತು. ನಾಗರಿಕರನ್ನು ಎಷ್ಟೋ ಲಕ್ಷಾಂತರ ಜನ ನಾಗರಿಕರು ನಾಶವಾಗಿದ್ದಾರೆ. ಮನೆತನಗಳು ನಾಶ ಆಗಿದೆ, ಬೆಳೆ ನಾಶ ಆಗಿದೆ, ಬೇಕಾದಷ್ಟು ಪ್ರಕೃತಿ ಸಂಪತ್ತು ನಾಶ ಆಗಿದೆ. ಅದಕ್ಕೆ ಸುನಾಮಿ ಅಂತ ಇಟ್ಟೆ. ಸುನಾಮಿ ಈ ಕೃತಿಯ ಆರಂಭವಾಗೋದೇ ಪ್ರಕೃತಿಯ ಆರಾಧನೆಯ ಜೊತೆಯಲ್ಲಿ. ಆದ್ದರಿಂದ ಅದಕ್ಕೆ ಸುನಾಮಿ ಅಂತ ಇಟ್ಟೆ. ಅಂದರೆ ಪ್ರಕೃತಿಗೆ ಎಲ್ಲೋ ದೋಷ ಅಂದರೆ ಮನುಷ್ಯನ ಸ್ವಾರ್ಥಕ್ಕೆ ಪ್ರಕೃತಿ ನಾಶ ಆಗ್ತಾ ಇದೆ, ಅದು ಇದರ ಸಂಕೇತ. ಎರಡನೇದು ಜಲಪ್ರಳಯ. ಸುನಾಮಿ ಆದಮೇಲೆ ಇನ್ನೇನಾಗುತ್ತೆ? ಜಲಪ್ರಳಯ ಆಗುತ್ತೆ. ಜಲಪ್ರಳಯ ಅಂದರೆ ಎಲ್ಲ ಹಾಳಾಗಿ ಕಡೆಗೆ ಆಲದ ಎಲೆನೋ ಆಲದ ಮರನೋ ಕೃಷ್ಣ ಪರಮಾತ್ಮನೋ ನಮ್ಮ ಸನಾತನ ಧರ್ಮದಲ್ಲಿ ಜಲಪ್ರಳಯ ಅಂದ ಕೂಡಲೇ ಎಲ್ಲ ನಾಶ ಆಗಿಬಿಡುತ್ತೆ. ಆಲದೆಲೆ ಮೇಲೆ ಕೃಷ್ಣ ಪರಮಾತ್ಮ ಮುಂದಿನ ಜನಾಂಗ ಸಾಂಕೇತಿಕವಾಗಿ ಇದು ಮಾಡಲಿಕ್ಕೆ ತೇಲ್ಕೊಂಡು ಬಂದ ಅನ್ನೋದು ಒಂದು ನಂಬಿಕೆ ನಮ್ಮಲ್ಲಿ. ಅದು ಸನಾತನ ಧರ್ಮದ ಕಲ್ಪನೆ. ಹಾಗಾಗಿ ಜಲಪ್ರಳಯ ಆದಮೇಲೆ ಇನ್ನು ಮತ್ತೆ ಪ್ರಪಂಚ ಮುಂದುವರಿಬೇಕಲ್ಲ, ಹಾಗಾಗಿ ಅದಕ್ಕೆ ಜಲಪ್ರಳಯ ಆದಮೇಲೆ ಚಂಡಮಾರುತ ಅಂತ ಹೆಸರಿಟ್ಟೆ. ಅದಾದಮೇಲೆ ಈ ಕಥೆ ಒಳಗೇನೆ ಇನ್ನೊಂದು ಬರುತ್ತೆ. ಏನು ಅಂದರೆ, ಹಡಗಿನಲ್ಲಿ ಬೆಂಕಿ ಇಟ್ಟು ಸ್ಟೋಲ್ರನ್ನ ನಾಶ ಮಾಡಬೇಕು ಅಂಥೇಳಿ ಪಾಂಡ್ಯರು ಹಡಗಿಗೆ ಬೆಂಕಿ ಇಟ್ಬಿಡ್ತಾರೆ.
ಆ ಕಾರಣದಿಂದಲೇ ಅದಕ್ಕೆ ಬಡಬಾಗ್ನಿ ಅಂತ ಹೆಸರಿಟ್ಟೆ. ಅಂದರೆ ಸಮುದ್ರನೇ ಹತ್ಕೊಂಡು ಉರಿದುಬಿಡುತ್ತೆ, ಸಾವಿರಾರು ಜನ ಜಲಸಮಾಧಿ ಆಗ್ತಾರೆ. ಆದ್ದರಿಂದ ಅದಕ್ಕೆ ಬಡಬಾಗ್ನಿಯನ್ನು ಹೆಸರಿಟ್ಟಿದೆ. ಮುಂದೆ ಬೆಂಕಿ ಮುಗಿಲು ಅಂದರೆ ಯಾವ ಚೋಳ ರಾಜಮನೆತನದ ಪ್ರಖ್ಯಾತ ಆದಿತ್ಯ ಕರಿಕಾಲ ಚೋಳ ಅಂದರೆ ದೊಡ್ಡ ಯೋಧ ಅವನು, ಮೊದಲನೇ ಮಗ ಸುಂದರ ಚೋಳನಿಗೆ. ಅವನ್ನ ಕೊಲೆ ಮಾಡಿ ಒಳಗಿದ್ದವರೆಲ್ಲ ಸೇರಿ ಪಾಂಡ್ಯರಿಗೆ ಅಧಿಕಾರವನ್ನು ಮತ್ತೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅರಮನೆಗೆ ಬೆಂಕಿ ಇಟ್ಬಿಡ್ತಾರೆ. ಅವನು ಕೊಲೆ ಮಾಡ್ತಾರೆ. ಅದೇ ಅರಮನೆಯಲ್ಲಿ, ಶಂಭುವರೇಣ್ಯರ ಅರಮನೆ, ಅಲ್ಲಿ ಕೊಲೆ ಮಾಡ್ತಾರೆ. ಅದು ಕೊಲೆ ಮಾಡಿದ ಅಷ್ಟೇ ಅಲ್ಲ, ತಪ್ಪಿಸ್ಕೊಂಡು ಕೊಲೆಗಡಿಗರು ಅರಮನೆಗೆ ಬೆಂಕಿ ಇಡ್ತಾರೆ. ನನಗೊಂದು ಅನುಮಾನ ಇದೆ, ಅರಮನೆಗೆ ಬೆಂಕಿ ಬಿದ್ದಿದೆ ಮೈಸೂರು ಅರಮನೆಗೆ ಅಂತ ಮಾತಾಡ್ತಾ ಇರ್ತಾರೆ. ನಮಗೂ ಗೊತ್ತಿದೆ ಅದು. ಆಮೇಲೆ ಇದನ್ನು ಇಂಡೋ ಆರ್ಯನ್ ಇದ್ರ ಪ್ರಕಾರ ಹೊಸ ಅರಮನೆ ಕಟ್ಟಿದ್ದಾರೆ ಅಂತ. ಅಲ್ಲಿನ ಈ ಒಂದು ದೃಷ್ಟಾಂತಗಳನ್ನ ನೋಡಿದಾಗ ಯಾರು ಕೊಲೆ ಮಾಡಿ ಯುವರಾಜನನ್ನು, ಮುಂದೆ ಚಕ್ರವರ್ತಿ ಆಗಬೇಕಾಗಿದ್ದಂತಹ ಆದಿತ್ಯ ಕರಿಕಾಲನ ಕೊಲೆ ಮಾಡಿ ರಾತ್ರೋರಾತ್ರಿ ತಪ್ಪಿಸ್ಕೊಂಡು ಅರಮನೆಗೆ ಬೆಂಕಿ ಇಟ್ಟು ಓಡೋಗ್ಬಿಟ್ರಲ್ಲ, ಅದೇ ಥರದ ಒಂದು ಪ್ರಕರಣ ಇಲ್ಯಾಕೆ ಆಗಿರಬಾರ್ದು? ನಮ್ಮವರೇ ಬೇರೆ ಯಾರೋ ಅರಮನೆಗೆ ಬೆಂಕಿ ಇಟ್ಟಿರೋಲ್ಲ, ಆಕಸ್ಮಿಕ ಅಲ್ಲ. ಈಗ ಆಕಸ್ಮಿಕ ಅಂದರೆ ಇವತ್ತಿನ ಪ್ರಕಾರ ಯಾವುದೋ ಶಾರ್ಟ್ ಸರ್ಕ್ಯೂಟು, ವಿದ್ಯುತ್ತೋ, ಇನ್ನೊಂದು ಅವಘಡನೋ, ಅಥವಾ ಸಿಗರೇಟ್ ಸೇರಿ ಬಿಸಾಕಿದ್ರೋ, ಅಥವಾ ಇನ್ನೇನು ಚಿಂದಿ ಪಂದಿ ಬಟ್ಟೆಗಳಿದ್ರೆ ಬಿದ್ದು ಬೆಂಕಿ ಹಚ್ಚೋದು, ಅದು ಗೊತ್ತಾಗೋಗ್ಬಿಡುತ್ತೆ. ಆದರೆ ಅಂಥ ದೊಡ್ಡ ಕಟ್ಟಡಗಳು ಭಸ್ಮ ಆಗಿವೆ ಅಂದರೆ ಅಲ್ಲಿ ಏನೋ ಒಂದು ದುರ್ಘಟನೆ ಇದೆ, ಪಿತೂರಿ ಇದೆ, ಒಳಸಂಚಿದೆ, ಅಲ್ಲಿ ಏನೋ ಒಂದು ಅಕ್ರಮ ನಡೆದಿದೆ ಅಂತ ಅನಿಸುತ್ತೆ. ಹಾಗೇನೇ ಅಲ್ಲಿ ಶಂಭುವರೇಣ್ಯರ ಅರಮನೆಯಲ್ಲಿ ತಂಜಾವೂರಿನ ಪಕ್ಕದಲ್ಲಿ ಅರಮನೆಗೆ ಬೆಂಕಿ ಇಟ್ಬಿಡ್ತಾರೆ. ಅವನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಅವ್ರು ತಪ್ಪಿಸ್ಕೊಂಡು ಈಳಂಗೈನ ಹತ್ರ, ಅಂದರೆ ಈಳಂಗೈ ಅಂದರೆ ಇವತ್ತಿನ ಸಿಲೋನಿನ ಬೆಟ್ಟಗುಡ್ಡುಗಳಿಗೆ ಹೋಗಿ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಹೊರಟಾಗ್ತಾರೆ. ಅವನ ತಮ್ಮ ಇವನು ಯಾರು, ಅರಳ್ಮೋಹಿವರ್ಮ ಅಂತ ಏನು ಹೇಳಿದೆ, ರಾಜರಾಜ ಚೋಳ ಕರ್ನಾಟಕಕ್ಕೆ ಪ್ರವೇಶ ಮಾಡಿದ್ನಲ್ಲ, ಅವನಿಗೆ ಪಟ್ಟಾಭಿಷಿಕ್ತನಾಗ್ತಾನೆ. ಈ ನಡುವೆ ಒಂದು ನೋಡಿ, ಇದು ಪಿತೂರಿಗಳು, ಅರಮನೆಯ ರಾಣಿಯರ ಪಿತೂರಿ. ಭಾಳ ಚೆನ್ನಾಗಿದೆ ಈ ಕಾದಂಬರಿ. ಓದ್ಕೊಂಡು ಹೋಗ್ತಾ ಇದ್ದರೆ ಓದುಗರಿಗೆ ಒಳ್ಳೆ ಖುಷಿ ಬರುತ್ತೆ. ಯಾಕೆಂದರೆ ಈ ರಾಣಿಯರ ಪಿತೂರಿ ಏನು ಮಾಡ್ತಾರೆ ಅರಮನೆಗಳಲ್ಲಿ, ಅವರೆಲ್ಲೋ ಬಹುಪತ್ನಿ ವಲ್ಲಭರಾಗಿರ್ತಾರೆ, ಏನೋ ಭೋಗಕ್ಕೆ ಬಿದ್ದಿರ್ತಾರೆ. ಅವ್ರಿಗೇನು ಒಳ್ಳೆ ಆನಂದ, ಹಂಸತೂಲಿಕಾ ತಲ್ಪ, ಒಳ್ಳೆ ಊಟ, ಒಳ್ಳೆ ನೋಟ ಇಂಥವು ಬೇಕು ಅಂತ. ಅದು ರಾಜಕೀಯದಲ್ಲೂ ರಾಣಿಯರು ಪ್ರವೇಶ ಮಾಡಿದ್ದಾರೆ ನೋಡಿ. ಇಲ್ಲಿ ಹೇಗಾಯಿತು ಅಂತಂದರೆ, ನಂದಿನಿ ಅಂತ ಒಬ್ಬ ಹೆಣ್ಣು, ಅವಳು ಇವತ್ತಿನ ನಾವು ಏನು ಐಶ್ವರ್ಯ ರೈ ಅಂತೀವೋ ಅದಕ್ಕಿಂತ ಸುಂದರಿ ಅವಳು ನಂದಿನಿ. ಆ ನಂದಿನಿ ಈ ಚೋಳರ ಅರಮನೆಗೆ ಪ್ರವೇಶ ಪಡೀತಾಳೆ. ಸೇನಾಧಿಪತಿಯನ್ನು ಮದುವೆ ಆಗ್ತಾಳೆ. ಮದುವೆಯಾಗಿ ಪಾಂಡ್ಯರಿಗೆ ಬೆಂಬಲಿಸಿ ಚೋಳ ರಾಜಮನೆತನನ ನಾಶ ಮಾಡಬೇಕು ಅನ್ನುವ ಒಂದು ಪಿತೂರಿಯನ್ನು ಮಾಡ್ತಾಳೆ. ಪಿತೂರಿಯನ್ನು ಮಾಡ್ತಾ ಆಕೆಗೆ ಅನಿಸುತ್ತೆ, ಅಲ್ಲಿನ ಹಣ ನೋಡಿ, ಚೋಳರದೇ ಹಣ, ನೆಲಮಾಳಿಗೆಯಲ್ಲಿ ಗುಪ್ತ ಮಾಳಿಗೆಯಲ್ಲಿರುವಂಥ ರಾಜಧನವನ್ನು ಕದ್ದು ನೆಲಮಾಳಿಗೆಯ ಮೂಲಕ ಸಾಗಿಸಿ ಪಾಂಡ್ಯರಿಗೆ ಕಳಿಸಿ, ಅದು ಬೇಕಾದಂಥ ಕೊಲೆಗಡಿಗರಿಗೆಲ್ಲ ಹಣ ಕೊಟ್ಟು ಅವ್ರನ್ನೆಲ್ಲ ಅವಳು ತನ್ನ ವಶಕ್ಕೆ ತಗೊಳ್ತಾಳೆ. ವಶಕ್ಕೆ ತಗೊಂಡು ಅವಳನ್ನು ಪ್ರೀತಿಸೋದಕ್ಕೆ ಸೇನಾಧಿಪತಿ, ಮಂತ್ರಿ, ಯೋಧರು ಅಲ್ಲಿದ್ದು ಅಷ್ಟು ಸುಂದರಿ ಅವಳು. ಸುಮಾರು 8-10 ಜನ ರಾಜಮನೆತನದಲ್ಲಿ ಏನೂ ಇಲ್ಲ, ಸ್ವತಃ ಕರಿಕಾಲ ಚೋಳನೇ ಅವಳನ್ನು ಪ್ರೀತಿಸಿ, ನಾನು ಮದುವೆ ಆದರೆ ಸಾಕಪ್ಪ, ಇಂಥ ಸುಂದರಿ ನನ್ನ ಕೈ ಹಿಡಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಆವಾಗ ಗೊತ್ತಾಗುತ್ತೆ ಅವನಿಗೆ ಸತ್ಯ ಏನು ಅಂತ. ಅವರಪ್ಪನಿಗೆ ಹುಟ್ಟಿರೋದು ಅವಳು ಈ ನಂದಿನಿ. ಮಂದಾಕಿನಿ ಅಂತೇಳಿ ಕಾಡಿನಲ್ಲಿ ಇವನು ಖುಷಿಗೆ ಈಜಾಡ್ಕೊಂಡು ಹೋಗ್ಬಿಡ್ತಾನೆ. ರಾಜರಾಜ ಚೋಳ ಅವರಪ್ಪ ಸುಂದರ ಚೋಳ ಹಡಗಿನಿಂದ ತಪ್ಪಿಸ್ಕೊಂಡು ಎಲ್ಲರ ಕಣ್ ತಪ್ಪಿಸಿ ಈಜ್ಕೊಂಡು ಹೊರಟೋಗ್ತಾನೆ ಸಿಂಹಳದಲ್ಲಿ. ಅಲ್ಲಿ ಇಳಿತಿದ್ದಂಗೆ ಅಲ್ಲಿ ಯಾರೋ ಹೆಣ್ಣು ಕಣ್ಣಿಗೆ ಬೀಳ್ತಾಳೆ, ಸುಂದರವಾದಳು, 22 ವರ್ಷದವಳು ಅವಳು. ಅವಳು ಆ ಜೊತೆಯಲ್ಲಿ 6 ತಿಂಗಳು ಸಂಸಾರ ಮಾಡ್ತಾನೆ. ಈ ಹುಡುಗಿ ಹುಡ್ತಾಳೆ ನಂದಿನಿನೋಳು, ತುಂಬ ಸುಂದರಿಯಾಗಿ ಹುಡ್ತಾಳೆ. ಇದು ಯಾರಿಗೂ ಗೊತ್ತಿರೋಲ್ಲ. ಆದರೆ 6 ತಿಂಗಳಾದಮೇಲೆ ಇವನನ್ನು ರಾಜಮನೆತನದವ್ರು ವಾಪಸ್ ತಂದಾಗ ಈ ಕರಿಕಾಲ ಚೋಳನಿಗೆ ಅವಳು ನಮ್ಮ ಅಕ್ಕ ಆಗಬೇಕು ಅಂತಲೇ ಗೊತ್ತಿಲ್ಲ. ಅಕ್ಕನನ್ನು ಪ್ರೀತಿಸ್ತಾನೆ. ಎಂಥದ್ದಿದ್ದೆಲ್ಲ ಏನಿದೆಲ್ಲ ಈ ರೋಚಕ ಇತಿಹಾಸಗಳನ್ನ ನೀವು ಓದ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತೆ, ಮೈ ನವಿರೇಳ್ತದೆ. ಈ ನಂದಿನಿ ಅವಳು ಸುತ್ತ ಮದುವೆ ಆಗಲಿಕ್ಕೆ
ಎಲ್ಲ ಈ ಕಾಮುಕರು ಸೇರ್ಕೊಂಡಿರ್ತಾರೆ. ಆದರೆ ಅವಳಿಗೆ ಗೊತ್ತು, ಅವಳು ನಿಗ್ರಹಿಸೋ ಶಕ್ತಿ ಇತ್ತು, ಅವಳ ಏಕಾಗ್ರತೆ ಇತ್ತು ಅವಳಲ್ಲಿ, ಯಾರಿಗೂ ಬಲಿಯಾಗಲ್ಲ. ಅವಳೊಬ್ಬಳು ಸಂತಳ ಥರ. ಅವಳನ್ನು ಮೊನ್ನೆ ಪೊನ್ನಿಯಿನ್ ಸೆಲ್ವ 1-2 ಸಿನಿಮಾಗಳು ತಂದಿದ್ದಾರೆ ತಮಿಳವರು. ಕನ್ನಡದಲ್ಲಿ ಅದನ್ನು ಡಬ್ಬಿಂಗ್ ಮಾಡಿ ಬೆಂಗಳೂರಿನಲ್ಲೂ ಪ್ರದರ್ಶನಕ್ಕೆ ಇಟ್ಟರು. ಅಲ್ಲಿ ನೋಡಿದೆ ನಾನು. ಆದರೆ ಅವಳನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋ ಥರ ಮಾಡಿದ್ದಾರೆ. ಅಲ್ಲ, ಅವಳೊಬ್ಬ ಸೈಂಟ್. ನಿಜ ಹೇಳ್ತೀನಿ ನಾನು, ಅಂಥ ಒಬ್ಬ ಸ್ತ್ರೀ, ಅಷ್ಟೆಲ್ಲ ಸೌಂದರ್ಯ ಇದ್ದವಳು. ಅವಳು ಕೈ ತುಂಬ ಖರ್ಚು ಮಾಡುವಷ್ಟು ಧನ ಸಂಪತ್ತಿತ್ತು, ಇಡೀ ಕೋಶಾಗಾರನೇ ಅವಳ ಕೈಯಲ್ಲಿತ್ತು. ಅಂಥವಳು ಒಂದು ಗಂಡನ್ನು ಕೂಡ ಅವಳು ಮುಟ್ಟಲಿಲ್ಲ ಅಂದರೆ ಅವಳ ಏಕಾಗ್ರತೆ ಎಷ್ಟಿರ್ಬೋದು. ಅವಳೊಬ್ಬ ಸಂತನ ರೀತಿಯಲ್ಲಿ ಯೋಚನೆ ಮಾಡಿ ಅವಳು ಈ ಚೋಳ ಸಾಮ್ರಾಜ್ಯನ ಬಲಿ ತಗೊಳ್ಬೇಕು ಅಂತ ಹೊರಟಾಗ ಕಡೆ ಗೊತ್ತಾಗುತ್ತೆ, ನಾನು ಚೋಳರ ಮಂತಂದವ್ರು ಹುಟ್ಟಿದವಳು, ನಾನು 2ನೇ ಪರಾಂತಕ ಚೋಳನ ಅವನು ಹುಟ್ಟಿದವಳು, ಏನಾದರೂ ಮಾಡಿ ಚೋಳರಿಗೆ ಬೆಂಬಲಿಸಬೇಕು ಅಂತ ಕಡೆಗೆ ಇನ್ನೇನು ಸಾಯ್ತೀನಿ ಎನ್ನುವ 5-6 ತಿಂಗಳಲ್ಲಿ ಚೋಳರಿಗೆ ಅವಳು ಬೆಂಬಲ ಕೊಡ್ತಾಳೆ. ಚೋಳ ಮನೆತನ ಅವರಮ್ಮ ಕಾಪಾಡ್ತಾಳೆ. ಪಾಂಡ್ಯರನ್ನು ಓಡಿಸ್ತಾರೆ. ತಂಜಾವೂರಿಂದ, ಮಧುರೆಯಿಂದ, ರಾಮೇಶ್ವರದಿಂದ, ಈ ಏನು ದಕ್ಷಿಣ ಭಾರತ ಇತ್ತೋ ದಕ್ಷಿಣ ಭಾರತದಿಂದ ಇದು ಕಡೆಯ ಪ್ರಸಂಗ. ಈಗೇನಾಯಿತು, ಕಡೆಯದು ಚೋಳ ವಿಜಯ ಅಂತ ಹೆಸರಿಟ್ಟಿದ್ವಿ. ಯಾಕೆ ಚೋಳ ವಿಜಯ ಅಂತ ಹೆಸರಿಟ್ಟೆ? ಸುನಾಮಿ ಆಯಿತು, ಜಲಪ್ರಳಯ ಆಯಿತು, ಚಂಡಮಾರುತ ಆಯಿತು, ಬಡವಾಗ್ನಿ ಆಯಿತು, ಬೆಂಕಿ ಮುಗಿಲು ಆಯಿತು. ಕಡೆಯ ಸಂಪುಟ ಹತ್ರ ಬರ್ತಾ ಇದ್ದೀನಿ ಪ್ರೇಕ್ಷಕರೇ, ಬೇಜಾರು ಮಾಡ್ಕೊಳ್ಬೇಡಿ. ಇದು ಕಡೆ ನನ್ನ ಅಭಿಪ್ರಾಯ. ಚೋಳ ವಿಜಯ ಅಂತ ಯಾಕೆ ಹೆಸರಿಟ್ಟೆ ಅಂದರೆ, ಈ ಸೆಂಬಿಯನ್ ಮಹಾದೇವಿ ಮಹಾರಾಣಿಗಳು. ಈ ಸೆಂಬಿಯನ್ ಮಹಾದೇವಿ ಯಾರು ಅಂತ ಹೇಳಿದ್ರೆ ಸುಂದರ ಚೋಳನ ಚಿಕ್ಕಮ್ಮ. ಈ ಸೆಂಬಿಯನ್ ಮಹಾದೇವಿ ಗರ್ಭಿಣಿಯಾಗಿರ್ತಾಳೆ. ಗಂಡರಾಜಿಕ್ಕೆ ಅವಳು ಗಂಡ ಯುದ್ಧಕ್ಕೆ ಹೋಗಿರ್ತಾನೆ, ಸತ್ತೋಗ್ತಾನೆ ಯುದ್ಧ ಭೂಮಿಯಲ್ಲಿ. ಈ ಮಗು ಹುಟ್ಟುತ್ತೆ, ಗಂಡು ಮಗು ಹುಟ್ಟುತ್ತೆ. ತಂದೆ ಮುಖನೇ ನೋಡಿರಲ್ಲ, ಸತ್ತೋಗ್ಬಿಡ್ತಾನೆ ಯುದ್ಧ ಭೂಮಿಯಲ್ಲಿ. ಅವ್ರ ಚಿಕ್ಕಪ್ಪನ ಯುದ್ಧ ಭೂಮಿಯಲ್ಲಿ ಸತ್ತೋಗ್ಬಿಡ್ತಾನೆ. ಈ ಮಗು ಏನಾಯಿತು, ಅರಮನೆಯಲ್ಲಿ ಹುಟ್ಟಿದ ಮಗು ಇದು. ಅಷ್ಟೊಳಗಡೆ ಈ 2ನೇ ಪರಾಂತಕ ಚೋಳ ಆ ಕಾಡಲ್ಲಿ, ಅರಣ್ಯದಲ್ಲಿ, ಸಿಲೋನ್ನಲ್ಲಿ ಯಾರಿಗೋ ಅಕ್ರಮ ಸಂತಾನ ಇಟ್ಕೊಂಡನಲ್ಲ, ಏತ ಮಕ್ಕಳಾಗ್ತವೆ. ಆ 2 ಮಕ್ಕಳು ಕೂಡ ಇವಳು ಸೆಂಬಿಯನ್ ಮಹಾದೇವಿ ಯಾರಿಗೂ ಗೊತ್ತಾಗ್ದಂಗೆ, ಅಯ್ಯೋ ನನಗೆ ನಮ್ಮ ಚಿಕ್ಕಪ್ಪನ ಮಗ ತಾಳು ಅಂತ ಹೇಳಿ ಅರಮನೆಗೆ ತಂದವ್ರನ್ನ ಸಾಕ್ತಾಳೆ. ಇಬ್ಬರನ್ನು ಸಾಕಿದಾಗ 5-6 ವರ್ಷ ಆದಮೇಲೆ ಇವಳಿಗೊಂದು ಅನುಮಾನ ಬರುತ್ತೆ, ನನ್ನ ಮಗನಿಗೆ ನಾಳೆ ಸಮಸ್ಯೆ ಆಗುತ್ತಲ್ಲ, ಪಟ್ಟಾಭಿಷೇಕ ಮಾಡುವಾಗ ಯಾರಿಗೆ ಮುಂದಿನ ಪಟ್ಟಾಭಿಷೇಕ ಕಟ್ಟಬೇಕು, ರಾಜ ಯಾರಾಗಬೇಕು, ಚಕ್ರವರ್ತಿ ಯಾರನ್ನು ಮಾಡಬೇಕು ಅಂತ ಅಂದಾಗ, ಮನಸ್ಸಿಗೆ ಬಂದಾಗ ಅವಳು ಈ ಮಗು, ಇವಳು ಹುಟ್ಟಿರೋ ಮಗು ಇರುತ್ತಲ್ಲ, 7 ತಿಂಗಳು ಮಗು, ಅದು 7 ತಿಂಗಳಿಗೆ ಹುಟ್ಬಿಡ್ತದೆ, ಉಸಿರಾಡ್ತಾ ಇರಲ್ಲ. ಅಲ್ಲಿ ಅರಮನೆಯಲ್ಲಿ ತನಗೆ ಬೇಕಾದ ದಾಕ್ಷಿಣ್ಯಕ್ಕೆ ಒಳಗಾದವನೊಬ್ಬ ಕೈ ತಿರುಮ ಅಂತ ಇದ್ದಾನೆ ಬಾರೋ ಇಲ್ಲಿ. ಈ ಮಗು ಸತ್ತೋಗಿದೆ, ಹುಟ್ಟಲೇ ಸತ್ತೋಗ್ಬಿಟ್ಟಿದೆ, 7 ತಿಂಗಳಿಗೆ ಹುಟ್ಟಿದ್ರು. ಇದನ್ನು ತಗೊಂಡೋಗಿ ಆ ಮರಳಲ್ಲಿ ಊದ್ಬಿಟ್ಟು ಬಾ ಅಂತ ಕಳಿಸ್ತಾನೆ. ಇವನು ತಗೊಂಡೋಗ್ತಾನೆ, ಅವನು ಗುಡಿ ತೆಗಿತಾನೆ. ಆ ಮಗು ಊದ್ಬಿಡ್ಬೇಕು ಅಂತ, ಗಂಡು ಮಗು. ಅದು ಸೆಂಬಿಯನ್ ಮಹಾದೇವಿ ಹುಟ್ಟಿರೋದು. ಗಂಡರಾದಿತ್ಯ ಅವರಪ್ಪ ಗುಂಡಿ ತೆಗೆದು ನೇರು ಮುಚ್ಚಬೇಕು ಅನ್ನುವಾಗ ಆ ಮಗು ಒಳಗೆ ಶುರು ಮಾಡ್ತದೆ, ಉಸಿರಾಡೋಕೆ ಶುರು ಆಗ್ತದೆ. ಇವನು ಗಾಬರಿ ಬಿದ್ದುಬಿಡ್ತಾನೆ. ಅಯ್ಯೋ ಸತ್ತೋಗಿದೆ ಅಂತ ಹೇಳಿ ಕಳಿಸಿದ್ದಾರೆ ರಾಣಿ, ಈ ಮಗು ಉಸಿರಾಡ್ತಾ ಇದೆಯಲ್ಲಪ್ಪ ಅಂತ. ಅವನು ಹೆಂಗಿದನು ಹಿಂದಕ್ಕೆ ತಗೊಂಡು ಹೋಗೋದು, ಸತ್ತಿರೋ ಮಗು ಅಂತ ಇಡೀ ಅರಮನೆ ಗೊತ್ತಾಗೋಗಿದೆ. ಈಗ ವಾಪಸ್ ತಗೊಂಡೋದ್ರೆ ಅನುಮಾನ ಬರುತ್ತೆ ಅಂತೇಳಿ ತಾನೇ ಅಲ್ಲಿ ಆ ಮರಳು ದಂಡೆಯಲ್ಲಿ ಅವರೆಲ್ಲ ಬೋಟ್ ನಡೆಸೋರು, ದೋಣಿ ನಡೆಸೋರು, ಅವರೆಲ್ಲ ಅಂಬಿಗೋ ನೃತ್ಯ ಮಾಡ್ತಿದ್ದವರು. ಅವನು ಒಂದು ಸಣ್ಣ ಗುಡಿಸಿನಲ್ಲಿ ಆ ಮಗುನ ಬೆಳೆಸ್ತಾರೆ. ಆ ಮಗು ಯಾರು ಅಂದರೆ ರಾಜನ ಮಗು, ಚಕ್ರವರ್ತಿಯ ಮಗು. ಈ ಮಗುವಿಗೆ ಅಧಿಕಾರ ಕೊಡಬೇಕು ಅಂತ ಅನ್ನೋದು ರಾಣಿಗೆ ಒಳಗಡೆನೇ ಮನಸ್ಸಿನಲ್ಲಿ. ನನ್ನ ಮಗು 5 ವರ್ಷ ಆದಮೇಲೆ ಕರ್ಕೊಂಡು ಹೋಗ್ತಾನೆ ಅರಮನೆಗೆ. ಅಮ್ಮ, ನೀವು ಕೊಟ್ಟ ಮಗು ಇದು, ನಿಮ್ಮ ಮಗು, ಇದನ್ನು ತಾವು ಇಟ್ಕೊಳ್ಳಿ, ಹಿಂಗೆ ಉಸಿರಾಡ್ತಾ ಇತ್ತು, ನಾನು ಸಾಕ್ಬಿಡ್ತೀನಿ, ಇನ್ನಾಗಲ್ಲ ನನ್ನ ಕೈಯಲ್ಲಿ, ನಿಮ್ಮ ರಾಜಪುತ್ರ ಅಂದಾಗ ಈಗ ಜನಗಳಿಗೆ ಅನುಮಾನ ಬರುತ್ತೆ ಕಣೋ, ಯಾರು ಹುಟ್ಟಿದ್ರು ಅಂತೇಳಿ, ನೀನು ಇದನ್ನು ನೀನೇ ಸಾಕು, ನಿನ್ಗೇನು ಬೇಕು. ಆ ಮಗುಗೆ ಒಂದು ಅರಮನೆ, ತಂಜಾವೂರಿನ ಅರಮನೆ ಒಳಗಡೆ ಒಂದು
60 ಎಕರೆ ಜಾಗ ಕೊಟ್ಟು ಒಂದು ದೇವಸ್ಥಾನಕ್ಕೆ ಹೂವಿನ ಸರಬರಾಜು ಮಾಡೋ ರೀತಿಯಲ್ಲಿ ಅಲ್ಲಿ ನೇಮಕ ಮಾಡ್ತಾ ಇರೋಣ. ಅದನ್ನ ತನಗುಟ್ಟಿರೋ ಅವನಿಗೆ ಮಧುರಾಂತಕ ಚೋಳ ಅನ್ನೋ ಹೆಸರಿರ್ತದೆ. ಅವನು ಚೇಂದನ್ ಅಮುದನ್ ಅಂತ ತಮಿಳಿನ ಹೆಸರದು. ಅವನಿಗೆ ಮಧುರಾಂತಕ ಅಂತ ಹೆಸರು ಕೊಟ್ಟು ಅವಳಿಗೆ ಗೊತ್ತು ನನ್ನ ಮಗ ಇಂಥ ಕಡೆ ಬೆಳೀತಾ ಇದ್ದಾನೆ, ಹೀಗೆ ದೇವಸ್ಥಾನಕ್ಕೆ ಹೂ ಸರಬರಾಜು ಮಾಡ್ಕೊಂಡಿದ್ದಾನೆ. ಈ ವಿಷಯ ನಂದಿನಿ ಮೂಲಕ ಈ ರಾಜರಾಜ ಚೋಳನ ಕಿವಿಗೆ ಮುಟ್ಟಿಸಿದೆ. ಅವಾಗ ಪಟ್ಟಾಭಿಷೇಕ ಕೊಟ್ಟಕ್ಕೆ ನೋಡಿ, ಇನ್ನೇನು ಬೆಳಗ್ಗೆ ಭರತನಿಗೆ ಪಟ್ಟಾಭಿಷೇಕ ಕಟ್ಟಬೇಕು, ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಬೇಕು. ಎಲ್ಲ ಸಕಲ ಸಿದ್ಧತೆಯನ್ನು ರಾಜ ಮನೆತನದವರು ಮಾಡಿದ್ದಾರೆ. ರಾಜ ಬೀದಿಗಳನ್ನು ಶೃಂಗಾರ ಮಾಡಿದ್ದಾರೆ, ಸಾರಣೆ ಕಾರಣಗಳನ್ನು ಮಾಡಿದ್ದಾರೆ, ದೀಪಾಲಂಕಾರ ಮಾಡಿದ್ದಾರೆ, ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆದರೆ ಬೆಳಗಿನಷ್ಟಕ್ಕೆ ವಾತಾವರಣ ಬದಲಾವಣೆ ಆಯಿತು. ಇಲ್ಲ ರಾಮ ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಅಂತ. ಅದೇ ಪ್ರಸಂಗ ಇಲ್ಲಿ ಮರುಕಳಿಸ್ತದೆ. ರಾಜರಾಜ ಚೋಳನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋವಾಗ ಈ ರಾಜರಾಜ ಚೋಳನಿಗೆ, ನಮ್ಮ ಚಿಕ್ಕಪ್ಪನಿಗೆ ಅಂದರೆ ಮಧುರಾಂತಕ ಚೋಳನಿಗೆ, ಸೆಂಬಿಯನ್ ಮಹಾದೇವಿಯವರ ಮಗನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಅದು ಪರಂಪರೆ. ನಾನು ಈ ಪರಂಪರೆಗೆ ಎಲ್ಲೋ ಅನ್ಯಾಯ ಮಾಡ್ತಿದ್ದೀನಲ್ಲ ಅಂಥೇಳಿ ಅವನಿಗೆ ಪಶ್ಚಾತ್ತಾಪ ಆದಾಗ ಅವನು ಎಲ್ಲ ಸಿದ್ಧತೆ ಆಯಿತು. ಕಿರೀಟನ ತಂದು ಅವನಿಗೆ ಇನ್ನೇನು ಇಡಬೇಕು, ರಾಜರಾಜ ಚೋಳನಿಗೆ ಕಿರೀಟ ಧಾರಣೆ ಆಗಬೇಕು. ಸಕಲ ಸಭಾಸದರಿದ್ದಾರೆ, ವಾದ್ಯ ಗೋಷ್ಠಿಗಳು ಮೊಳಗ್ತಾ ಇವೆ. ಎಲ್ಲಿ ನೋಡಿದ್ರು ಬೇರಿ ಮದ್ದಲೆಗಳು, ಅರಮನೆಯ ಎಲ್ಲ ಮೂಲಗಳಿಗೆ ಹೋಗಿದೆ ಸಂದೇಶ. ಇವನು ಎದ್ದು ನಿಂತು ಕ್ಷಮಿಸಬೇಕು ಸಭಾಸದರು, ಇದು ನನಗೆ ಸಲ್ಲಬೇಕಾದ ಕಿರೀಟ ಅಲ್ಲ. ಈ ಕಿರೀಟವನ್ನು ನಮ್ಮ ಚಿಕ್ಕಪ್ಪನ ಮಗನಾದಂಥ ಮಧುರಾಂತಕನಿಗೆ ಅಂದರೆ ಚೇತನ ಅಮುದನ್ ಅನ್ನುವವನಿಗೆ ಇದು ಸೇರಬೇಕಾಗಿದೆ. ಈ ಪಟ್ಟ, ಈ ಚಕ್ರವರ್ತಿ ಪಟ್ಟ, ಆದ್ದರಿಂದ ನಾನು ತ್ಯಾಗ ಮಾಡ್ತಾ ಇದ್ದೀನಿ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನನ್ನು ಒಪ್ಕೊಂಡಿದ್ರಿ, ಆದರೆ ನಾನು ಸ್ವಾರ್ಥಿ ಆಗ್ತೀನಿ, ನಾನು ದುರಾಸೆಯವನಾಗ್ತೀನಿ ಅಂಥೇಳಿ ಅವನಿಗೆ ಪಟ್ಟ ಕಟ್ಟಿ ಇವನು ತ್ಯಾಗ ಮಾಡಿಬಿಡ್ತಾನೆ ಶ್ರೀರಾಮಂತನ. ಆದ್ದರಿಂದ ಇದಕ್ಕೆ ಚೋಳ ವಿಜಯ ಅಂತ ಕಡೇ ಸಂಪುಟಕ್ಕೆ ಹೆಸರಿಟ್ಟಿದ್ರೆ ಕತೆ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಮತ್ತು ರೋಚಕ ಘಟನೆಗಳನ್ನು ಸೇರಿಸಿ ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಓದುಗರಿಗೆ ಇತ್ತೀಚೆಗೆ ಐತಿಹಾಸಿಕ ಕಾದಂಬರಿಗಳೇ ಕಡಿಮೆ ಆಗೋಗಿದೆ, ಅಥವಾ ಓದುಗರ ಸಂಖ್ಯೆಯೂ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಐತಿಹಾಸಿಕ ಕಾದಂಬರಿಯನ್ನು 6 ಕಾದಂಬರಿಗಳನ್ನು ಬರೆದು ಕನ್ನಡಿಗರಿಗೆ ಕೊಟ್ಟಿದ್ದೀರಾ. ಇದಕ್ಕೆ ತಮಗೆ ಧನ್ಯವಾದ ತಿಳಿಸ್ತೀನಿ. ಅದಕ್ಕೂ ಮೊದಲು ಇನ್ನೊಂದು ಪ್ರಶ್ನೆ ಇದೆ. ಇಷ್ಟೊಂದು ವ್ಯವಸ್ಥಿತವಾಗಿ ಯಾವ ರೀತಿ ಇದನ್ನು ಬಿಡುಗಡೆ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡ್ತೀವಿ? 22ನೇ ತಾರೀಕು ಬಿಡುಗಡೆ ಮಾಡೋದಕ್ಕೆ, ನೀವು ಲೋಕಾರ್ಪಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಇದನ್ನ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿ ಅಂತ ಹೇಳಿ ಭಾಳ ಜನ ಒತ್ತಾಯ ಮಾಡಿದರು. ಉದಾಹರಣೆಗೆ ಇತಿಹಾಸ ಅಕಾಡೆಮಿಯವರು ನನಗೆ ಮಿಥಿಕ್ ಸೊಸೈಟಿಯವರು ಹೇಳಿದರು, ಇಲ್ಲೇ ಮಾಡಿ, ಸನ್ಮಾನ್ಯ ಅಲ್ಲಿನ ಅಧಿಕಾರಿ ವರ್ಗದವರು ಎಲ್ಲ ಇಲ್ಲೇ ಮಾಡಿ, ಊಟನೂ ಇಲ್ಲೇ ಕೊಡೋಣ ಅಂತ ಅಂದರೆ ಏನಿಲ್ಲ ಅಂದರು. ಆದರೆ ಅಲ್ಲೊಂದು ಸಮಸ್ಯೆ ಬಂತು. ಅಲ್ಲಿ ಈ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಅತಿಥಿಗಳನ್ನ, ಆಹ್ವಾನಿತರನ್ನ ಅಥವಾ ಅಭಿಮಾನಿಗಳನ್ನು ಬಿಡುಗಡೆ ಕಾರ್ಯಕ್ರಮ ನೋಡಬೇಕು ಅಂತ ಅನ್ನುವವರಿಗೆ ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ಗಾಡಿಗಳು ನಿಲ್ಲಿಸ್ಬೇಕು, ಇಲ್ಲಿ ಬರಬೇಕು. ಅದು ಸುಮಾರು 3-4 ಕಿಲೋಮೀಟರ್ ಆಗುತ್ತೆ. ತುಂಬ ಕಷ್ಟ ಬೆಂಗಳೂರಿನಲ್ಲಿ. ಇವತ್ತು ನಡ್ಕೊಂಡು ಬಂದು ಓಡಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಅದು ಬೇಡ ಅಂತ ಅನ್ನಿಸ್ತು. BMC ಪ್ರತಿಷ್ಠಾನದಲ್ಲಿ ಮಾಡಿಸೋಣ ಅಂದರೆ ಅದು ನಮಗೆ ಸ್ವಲ್ಪ ದೂರ ಅಂತ ಅನ್ನಿಸ್ತು. ಆಗ ಯಾಕೆ ಇಲ್ಲೇ ಮಾಡಬಾರ್ದು, ಅನೇಕಲ್ ಜನ ನೋಡಲಿ, ಅದು ಬೆಲ್ಲೆಣ್ಸೋಷ್ಟು ಜನ ಆಗ್ಬೋದು. ಸುಮಾರು ನನ್ನ ಅಂದಾಜು ಒಂದು 200-300 ಜನ ನಾವು ಪ್ರೇಕ್ಷಕರು ಸೇರ್ತೀವಿ. ಇಲ್ಲೇ ಮಾಡೋಣ, ಬೆಂಗಳೂರು ಬೇಡ. ಗಡಿಭಾಗದಲ್ಲಿ ಆದರೆ ಕನ್ನಡದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆ ನೆಪದಲ್ಲಿ ಈಗ ನೋಡಿ, ತಮಿಳುನಾಡಿನಿಂದ ನಾವು ಕೊಯಮತ್ತೂರ್ವರೆಗೂ ಕನ್ನಡನ ಹಳ್ಳಿಗೆ ಹೋಗಿ, ಬೆಂಗಳೂರಿನಲ್ಲಿಲ್ಲ, ಬೆಂಗಳೂರು ಸುತ್ತಮುತ್ತ ಇಲ್ಲ, ಆನೇಕಲ್ ಸುತ್ತಮುತ್ತ ಅಂತೂ ಕನ್ನಡ ಹಾಳಾಗೋಗ್ತಾ ಇದೆ. ಎಲ್ಲ ಇಂಗ್ಲೀಷ್ ಭ್ರಮೆ, ಇಂಗ್ಲೀಷ್ ಮಯ. ಆದರೆ ತಮಿಳುನಾಡಿಗೆ ಹೋಗಿ ನೋಡಿ, ಇಲ್ಲಿಂದ ಕೊಯಮತ್ತೂರೊಳಗೆ ಯಾವ ಹಳ್ಳಿಗೆ ಹೋದ್ರು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಂಗ್ಲೀಷ್ ಒಂದು ಪದ ಕೂಡ ಅವರು ಬೆರೆಸೋದಿಲ್ಲ. ಎಷ್ಟು ನಮಗೆ ಅಭಿಮಾನ ಬೆಳೆಯುತ್ತೆ ಗೊತ್ತಾ ತಮಿಳಿನವ್ರ ಬಗ್ಗೆ. ಅವರು ತಮಿಳಿನವರು ಕನ್ನಡ ಪ್ರೀತಿಸ್ತಾರೆ, ನಾವು ಕನ್ನಡವರು ತಮಿಳನ್ನ ದ್ವೇಷಿಸ್ತೀವಿ. ಇದೇ ಅವ್ರಿಗೂ ನಮಗೂ ಇರೋ ವ್ಯತ್ಯಾಸ. ಆಗ ಅನ್ನಿಸ್ತು, ಯಾಕೆ ಇಲ್ಲಿ ವಾತಾವರಣ, ಕನ್ನಡದ ಹಬ್ಬ, ಕನ್ನಡದ ವಾತಾವರಣವನ್ನು ಯಾಕೆ ಇಲ್ಲಿ ನಿರ್ಮಾಣ ಮಾಡಬಾರ್ದು. ಮತ್ತು ಇದರಿಂದ ನಾವು ಬೇರೆಯವ್ರಿಗೂ ಕೂಡ ಕನ್ನಡ ಪ್ರೇರಣೆ ಆಗ್ತದೆ, ಓದೋದಕ್ಕೆ, ಕಲಿಸೋದಕ್ಕೆ.
ಈಗ ತಮಿಳುನಾಡಿನಿಂದ ನಮ್ಮದು ವಿದ್ಯಾಸಂಸ್ಥೆ ಇದೆಯಲ್ಲ 300 ಜನ ಬರ್ತಾ ಇದ್ದಾರೆ ಹುಡುಗರು. ತಮಿಳುನಾಡು ಗಡಿಭಾಗದಿಂದ ಕನ್ನಡ ಇಲ್ಲಿ ಬಂದು ಕಲಿತಾ ಇದ್ದಾರೆ. ತಮಿಳುನಾಡು ಮತ್ತು ಕನ್ನಡ ನಾವು ಜಗಳ ಮಾಡ್ತಾ ಇದ್ವಿ. ಎರಡು ಸಂಪರ್ಕ ಸೇತುವೆ ಆಗಿದೆ. ಸಂಪರ್ಕ ಸೇತುವೆ ಇದು. ನಾವೇನ್ ಮಾಡ್ತೀವಿ, ತಮಿಳ್ನವ್ರು ಸೈಡ್ಲ ಅಂತೀವಿ. ಈ ದ್ವೇಷ ಇದೆಲ್ಲ ಹೋಗ್ಬೇಕು. ಕನ್ನಡ ಕಲಿಸ್ಬೇಕು. ನಾವು ಪ್ರೀತಿಯಿಂದ ನಡ್ಕೊಂಡ್ರೆ ಯಾರಿಗೂ ಬೇಕಾದ್ರೂ ಭಾಷೆನ ಕಲಿಸ್ಬಹುದು. ಅದರಿಂದ ಇಲ್ಲೇ ಮಾಡೋಣ ಅನ್ನಿಸ್ತು. ಈ ಕಾರ್ಯಕ್ರಮ ಯಾಕೆ ಅಸಾಧಾರಣ ಅದ್ಭುತ ಅಂತೀನಿ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಲೋಕಾರ್ಪಣ ಮಾಡೋ ಮಹನೀಯರಿದ್ದಾರಲ್ಲ, ಸಾಮಾನ್ಯರಲ್ಲ ಅವರು. ಕರ್ನಾಟಕ ಸಾರಸ್ವತ ಲೋಕದ ದಿಗ್ಗಜಗಳು. ಉದಾಹರಣೆಗೆ ನನ್ನ ಗುರು ಸಮಾನರಾದಂತಹ ಬರಗೂರು ರಾಮಚಂದ್ರಪ್ಪರು ಅವರು ಬರ್ತಾ ಇದ್ದಾರೆ. ಹಾಗೆಯೇ ಪುರುಷೋತ್ತಮ ಬಿಳಿಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ. ಇನ್ನೂ ಮಹತ್ವಪೂರ್ಣವಾಗಿರೋದಾದರೆ ನಾವು ಮಾತಾಡ್ತೀವಿ, ಏನು ಮಾತಾಡ್ತೀವಿ, ಸಮಾನತೆ ಬಗ್ಗೆ, ಸ್ತ್ರೀ ಸಮಾನತೆ ಬಗ್ಗೆ ಮಾತಾಡ್ತೀವಿ. ನನಗೆ ಅನ್ನಿಸ್ತು 6 ಕಾದಂಬರಿಗಳು ನಾನು ಬರೆದಿದ್ದೀನಿ. ಈಗ 3 ಪುರುಷರ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ರೆ 3 ಸ್ತ್ರೀಯರ ಕೈ ಬಿಡುಗಡೆ ಮಾಡಬೇಕು ಅನ್ನಿಸ್ತು. ಸಮಾನತೆ ಬಗ್ಗೆ ಮಾತಾಡಿದ್ರೆ ಆಗಲ್ಲ, ಅವಕಾಶಗಳನ್ನು ನಾವು ಕೊಡಬೇಕಲ್ಲ. ಆಗ ತಟ್ಟನೆ ನನಗೆ ನೆನಪಿಗೆ ಬಂದವರು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು, ಕರ್ನಾಟಕ ಲೇಖಕಿಯ ಸಂಘದ ಅಧ್ಯಕ್ಷರು, ಅವರು ಬರ್ತಾ ಇದ್ದಾರೆ. ಹಾಗೆ ನನ್ನ ಗುರು, ನನಗೆ ಗೈಡ್ ಆಗಿದ್ದವರು ಡಾಕ್ಟರ್ ತಮಿಳ್ ಸೆಲ್ವಿ ಅವರು ಬರ್ತಾ ಇದ್ದಾರೆ ಚೆನ್ನೈನಿಂದ. ಹಾಗೇನೇ ಅಕ್ಕೈ ಪದ್ಮಶಾಲಿ ಅಂತ ಇಡೀ ಜಗತ್ತಿಗೆ ಗೊತ್ತಿರುವ ಒಬ್ಬ ಸ್ತ್ರೀ ಅವರು. ಅವರು ಸ್ತ್ರೀವಾದಿಗಳು ಅಂತ ನಾನು ಹೇಳೋದಿಲ್ಲ. ಅವರ ನಾಲೆಡ್ಜನ್ನು ನೋಡಿ, IASಗೆ ಅವರು ತರಬೇತಿ ಕೊಡ್ತಾರೆ ಅಂದರೆ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು. IAS ಅಧಿಕಾರಿಗಳಿಗೆ ಡೆಲ್ಲಿಯಲ್ಲಿ ತರಬೇತಿ ಕೊಡ್ತಾರೆ ಅವರು ಅಂದರೆ, ಮತ್ತು ಇಡೀ ಪ್ರಪಂಚದ ಎಲ್ಲ ಸಂಘ ಸಂಸ್ಥೆಗಳಲ್ಲಿದ್ದಾರೆ. ಕರ್ನಾಟಕ ಸರ್ಕಾರದ ಎಲ್ಲ ಸಂಘ ಸಂಸ್ಥೆಗಳಿದ್ದಾರೆ. ಎಲ್ಲರಿಗೂ ಅಡ್ವೈಸರಿ ಕಮಿಟಿ ಅಂದರೆ ಅವರು ಪ್ರತಿಯೊಬ್ಬರಿಗೂ ಸಲಹೆ ಕೊಡುವ ರೂಪದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರನ್ನ ನಮ್ಮ ತಾಲೂಕು ಜನನೇ ನೋಡಲಿಲ್ಲ. ನನ್ನ ಆಸೆ ಅದೊಂದಿತ್ತು, ಅಕ್ಕೈ ಪದ್ಮಶಾಲಿಯವ್ರನ್ನ ಕರೆಸ್ಬೇಕಲ್ಲ, ಜನ ನೋಡಲಿ ಇಲ್ಲಿ ಅಂತ. ಅವರು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಪುಸ್ತಕನ ನೋಡಿ, ನಾನು 3 ಹಂತಗಳನ್ನು ಈ ಬಿಡುಗಡೆ ಸಮಾರಂಭದಲ್ಲಿ ಇಟ್ಕೊಂಡಿದ್ದೀನಿ. ಮೊದಲನೇದು ಲೋಕಾರ್ಪಣೆ ಮಾಡೋಕ್ಕೆ 6 ಕಾದಂಬರಿಗೆ 6 ಜನ ಆದರೆ, ಅದ್ರ ಮೇಲೆ ಪ್ರತಿಕ್ರಿಯೆ ಮಾಡೋರು 6 ಜನ. ಅವರು ವಿದ್ವತ್ಪೂರ್ಣ ಬೈರಮಂಗಲ ಪಿ ವಿ ಕೃಷ್ಣಮೂರ್ತಿ ಅವರು ಬರ್ತಾರೆ. ಇನ್ನು ಬೇರೆ ಬೇರೆ ಸಾಹಿತ್ಯ ಲೋಕದ ನಾನಾ ಜನಗಳು ಬರ್ತಾರೆ. ಆಮೇಲೆ ಈ ನೆಪದಲ್ಲಿ ಪುಸ್ತಕನ ಈಗ ಪಡೆಯೋರು, ಈಗ ಲೋಕಾರ್ಪಣೆ ಆದರೆ ಸ್ವೀಕಾರ ಮಾಡೋರು ಬೇಕಲ್ಲ, ಸ್ವೀಕಾರ ಮಾಡೋದಕ್ಕೆ ಅವರು ಒಂದು 25 ಜನ ಬರ್ತಾ ಇದ್ದಾರೆ. ಅವರು ಎಲ್ಲ ದಿಗ್ಗಜಗಳೇ. ನಾನಾ ಕ್ಷೇತ್ರದಲ್ಲಿ, ಸರ್ಕಾರಿ ಸೇವೆಯಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ವಿದ್ವತ್ಪೂರ್ಣ ಜನ ಬರ್ತಾ ಇದ್ದಾರೆ. ಅದು 2ನೇ ಹಂತ. ಆದರೆ 3ನೇ ಹಂತ ಈ ಓದುಗರನ್ನು ಓದಿಸೋದು. ಈ ಕಾದಂಬರಿಗಳನ್ನು, ಕಥೆಗಳನ್ನು, ಪುಸ್ತಕಗಳನ್ನು ಓದಲ್ಲ ಯಾರು. ಈ ಸೆಲ್ಫೋನ್ ಬಂತೋ ಸರ್ವನಾಶ ಆಗಿದೆ ಸಾಹಿತ್ಯ. ಓದುಗರ ಸಂಖ್ಯೆ ಇಲ್ಲ, ಯಾರು ಪುಸ್ತಕ ಮುಟ್ಟೋದಿಲ್ಲ, ಪೇಪರ್ ಓದೋದಿಲ್ಲ, ಕನ್ನಡ ಪತ್ರಿಕೆ ಓದಲ್ಲ. ಈ ಪುಸ್ತಕ ಓದ್ತಾರ, ನಾವೇ ಓದ್ಕೋಬೇಕಷ್ಟೆ. ಈಗ ಓದುವ ಅಭಿರುಚಿಯನ್ನು ಬೆಳೆಸ್ಬೇಕಲ್ಲ, ಅದಕ್ಕೊಂದು ತಂತ್ರ. ನಮ್ಮದೇ ಶಾಲೆ ಇದೆ, ಅದಕ್ಕೊಬ್ಬ ಶಿಕ್ಷಕರನ್ನ ನೇಮಕ ಮಾಡಿದ್ವಿ. ಪ್ರತಿ ಶನಿವಾರ ಯಾವುದೇ ಕನ್ನಡ ಪುಸ್ತಕ ಇರ್ಬೋದು, ಕನ್ನಡ ಪತ್ರಿಕೆಗಳು ಮತ್ತು ಕನ್ನಡ ಪುಸ್ತಕಗಳು, ನಾಡು ನುಡಿಯ ಮೇಲೆ ಅಭಿಮಾನ ಬರುವಂತಹದ್ದು, ನಾಡು ನುಡಿಗೆ ಸಂಬಂಧಪಟ್ಟ ಅನೇಕ ಮಹಾತ್ಮರು ರಚನೆ ಮಾಡಿದ್ದಾರೆ. ಸಾವಿರಾರು ಜನ ಕೃತಿಗಳು ರಚನೆ ಮಾಡಿದ್ದಾರೆ. ಉದಾಹರಣೆಗೆ ನಾವು ಇವತ್ತು ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಏನು ಮಾಡಿದ್ದಾರೆ ಅಂದರೆ, ಒಂದು 3 ದಿವಸದಿಂದ ಅವರು ಒಂದು ಹೇಳಿಕೆ ಕೊಟ್ಟಿದ್ದ ಅಷ್ಟೇ ಅಲ್ಲ, ಅವರು ಕಾರ್ಯರೂಪ ಗೊತ್ತಂದರು. ಮನೆಗೆ ಗ್ರಂಥಾಲಯ ಅಂತ ಕೆಂಗಲ್ಲ ಹನುಮಂತಯ್ಯನವರು 2ನೇ ಮುಖ್ಯಮಂತ್ರಿ ಕುಮಾರವ್ಯಾಸ ಭಾರತವನ್ನು ಬಿಡುಗಡೆ ಮಾಡಿ ಮನೆ ಗ್ರಂಥಾಲಯ, ಊರೂರು ಗ್ರಂಥಾಲಯ ಮಾಡಿದರು. ಇವರೇನು ಮಾಡಿದ್ದಾರೆ, ಈಗ 100 ಪುಸ್ತಕಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ, ಪುರುಷೋತ್ತಮ ಬಿಳಿಮಲೆಯವರ ಮೂಲಕ, ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ, ಗಡಿನಾಡು ಅಭಿವೃದ್ಧಿಯ ಪ್ರಾಧಿಕಾರದ ಮೂಲಕ ಇವನ್ನೆಲ್ಲ ಒಗ್ಗೂಡಿಸ್ಕೊಂಡು ಪ್ರತಿ ಮನೆಗೆ 100 ಪುಸ್ತಕಗಳನ್ನು ದಾನ ಕೊಟ್ಟು ಮನೆಗೊಂದು ಗ್ರಂಥಾಲಯನ ಆರಂಭ ಮಾಡಬೇಕು ಅಂತ ಪರಿಕಲ್ಪನೆ ಇಟ್ಕೊಂಡು ಅದರ ಉದ್ಘಾಟನೆ ಮೊನ್ನೆ ಆಯಿತು. ಸರ್ಕಾರದಲ್ಲಿ ಮಾಡಿದ್ರು ಸಿದ್ದರಾಮಯ್ಯವರು. ಅವರು ಈ ಸಾಹಿತ್ಯ ಪ್ರೇಮ, ಯಾಕೆ ಅವ್ರಿಗೆ ಸಾಹಿತ್ಯ ಪ್ರೇಮ ಇದೆ ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ಅವ್ರಿಗೆ ಕನ್ನಡ ಅನ್ನೋದು ರಕ್ತದಲ್ಲೇ ಇದೆ. ಅದರಿಂದ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಈಗ ನಾವು ಒಂದು ಮನೆ ಗ್ರಂಥಾಲಯ ಶುರು ಮಾಡಬಾರ್ದು, ಕನಿಷ್ಠ ನಮ್ಮ ವಿದ್ಯಾರ್ಥಿಗಳಿಗೆ
ಓದುವ ಅಭಿರುಚಿನ ಯಾಕೆ ಬೆಳೆಸಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವತ್ತು ಗಡಿಭಾಗದಲ್ಲಿ ಇಟ್ಕೊಂಡಿದ್ದೀವಿ. ಮತ್ತೆ ಓದುಗರಿಗೆ ಪುಸ್ತಕ ಓದಿಸ್ತೀವಿ ಪ್ರತಿ ಶನಿವಾರ. ಅದಕ್ಕಾಗಿ ಮೀಸಲು ಅರ್ಧ ದಿವಸ ಪುಸ್ತಕ ಪೇಪರ್ಗಳು, ಕನ್ನಡ ಪತ್ರಿಕೆ, ಇವತ್ತು ಪ್ರಜಾವಾಣಿ ಆಗ್ಬೋದು, ಕನ್ನಡಪ್ರಭ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಆಮೇಲೆ ನಮ್ಮ ವಿಶ್ವವಾಣಿ, ಸುದ್ದಿಮೂಲ, ಉದಯಕಾಲ, ಇನ್ನು ಏನು ಕರ್ನಾಟಕದಲ್ಲಿ ಯಾವ್ಯಾವ ಪತ್ರಿಕೆಗಳು ಇವೆಯೋ ಆ ಎಲ್ಲವನ್ನೂ ತರಿಸ್ತಾ ಇದ್ದೀವಿ ನಾವು. ಈಗ ಓದೋರು ಯಾರೋದನ್ನ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋಯ್ತಾ? ಫೋನ್ನಲ್ಲಿ ಓದಬಾರದು, ನೋಡಬಾರ್ದು ಎಲ್ಲ ಇದೆ. ಆದರೆ ಪತ್ರಿಕೆಗಳಾಗಲ್ಲ, ಗುಣಮಟ್ಟವನ್ನು ಇವತ್ತು ಕಾಪಾಡ್ಕೊಂಡು ಬಂದಿದೆ. ಆದ್ದರಿಂದ ಈ ಎಲ್ಲ ಪುಸ್ತಕಗಳನ್ನು, ಎಲ್ಲ ಪತ್ರಿಕೆಗಳನ್ನು ಓದುವ ಒಂದು ಪರಿಪಾಠವನ್ನು ಬೆಳೆಸೋಣ ಅಂಥೇಳಿ ಒಂದು ತರಬೇತಿ ಕೇಂದ್ರವನ್ನು ನಮ್ಮ ವಿಧಾತ ಶಾಲೆಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ಇಷ್ಟು ಹೊತ್ತು ನನ್ನ ಮಾತನ್ನು ಪ್ರೀತಿಯಿಂದ ಲಾಲಿಸಿದ ಕೇಳಿದ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ, ಎಲ್ಲ ಮನೆಯರಿಗೆ ನಮಸ್ಕಾರಗಳನ್ನು ಮಾಡ್ತಾ, ತಾವು ಕೂಡ ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಗ್ರಂಥಾಲಯ, ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಿಕಲ್ಪನೆ ಇದೆ ಆ ಪರಿಕಲ್ಪನೆಯಲ್ಲಿ ನಾವು ಕೂಡ ಭಾಗಿಗಳಾಗೋಣ. ನಾವೆಲ್ಲ ಸೇರಿ ಸರ್ಕಾರದ ಒಳ್ಳೆಯ ನೀತಿಗಳನ್ನು, ಒಳ್ಳೆಯ ಒಂದು ಆಶೋತ್ತರಗಳನ್ನು ನಾವು ಪ್ರತಿಬಿಂಬಿಸೋಣ. ನಾವು ಕೂಡ ಅವರ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಶ್ರೀ ಸುದ್ದಿಯವರು ನನಗೊಂದು ಅವಕಾಶ ಮಾಡಿಕೊಟ್ಟು ಒಂದು ಸಂದರ್ಶನ ಕಾರ್ಯಕ್ರಮ ಏರ್ಪಡಿಸಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮತ್ತು ಈ ಕನ್ನಡ ನಾಡುನುಡಿಯ ಮೇಲೆ ನನಗಿರುವ ಒಂದು ಅಭಿಮಾನವನ್ನು ಅವರು ಹೆಕ್ಕಿ ತೆಗೆದಿದ್ದಾರೆ. ಪ್ರಸನ್ನ ಕುಮಾರ್ ಅವರಿಗೆ, ಅವರ ಎಲ್ಲ ಆಶೋತ್ತರ ಬಂಧು ಬಳಗದವರಿಗೆ, ಸಿಬ್ಬಂದಿಯವರಿಗೆ ನಮಸ್ಕಾರ ಮಾಡ್ತೀನಿ. ಜಯ ಕರ್ನಾಟಕ. ಸ್ನೇಹಿತರೆ, ಇಲ್ಲಿವರೆಗೂ ತಾನು ಕುಮಾರಸ್ವಾಮಿ ಅವರು ಡಾಕ್ಟರೇಟ್ ಪಡೆಯುವಾಗ ಪಟ್ಟಂಥ ಶ್ರಮಗಳನ್ನು ಮತ್ತು ಚೋಳ ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಶ್ರಮವನ್ನು ಎಲ್ಲ ರೀತಿಯಲ್ಲೂ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಕಷ್ಟ ಎಷ್ಟಿತ್ತು ಅಂತ ನಾವು ಕಣ್ಣಾರೆ ಕಂಡಿದ್ದೀನಿ. ಅವರು ಹೋರಾಟಗಳನ್ನು, ಕಾದಂಬರಿ ಬರೀಬೇಕಾಗಿದ್ದರೆ ಊರು ಸುತ್ತಾ ಇದ್ದಂಥದ್ದನ್ನು ನಾನು ನೋಡಿದ್ದೀನಿ. ತಮಿಳು ಭಾಷೆ ಗೊತ್ತಿಲ್ಲದೆ ಇದ್ದರೂ ತಮಿಳಲ್ಲಿ ಬರ್ತಕ್ಕಂಥವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಅದ್ರ ಬಗ್ಗೆ ಸಾಹಿತ್ಯ ಸೃಷ್ಟಿಗೆ ಏನು ಬೇಕೋ ಅದೆಲ್ಲವನ್ನೂ ಮಾಡಿದ್ದಾರೆ. ಇಂಥ ಒಬ್ಬ ಅದ್ಭುತ ವ್ಯಕ್ತಿ ಡಾಕ್ಟರೇಟ್ ಪಡೆದಿದ್ದಾರೆ. ಅದು ಡಾಕ್ಟರೇಟ್ ಸುಲಭವಾಗಿ ಪಡೆದಿಲ್ಲ, ಶ್ರಮವಹಿಸಿ ಪಡೆದಿದ್ದಾರೆ. ಇತ್ತೀಚಿನ ಡಾಕ್ಟರೇಟ್ ಪಡೆಯೋದ್ರ ಬಗ್ಗೆ ಗೊತ್ತೇ ಇದೆ ತಮಗೆ. ಆದರೆ ತಾನು ಕುಮಾರಸ್ವಾಮಿ ಅವರು ಡಾಕ್ಟರೇಟ್ ಪಡೆದಿದ್ದು ಶ್ರಮದಿಂದ, ಅಧ್ಯಯನದಿಂದ. ಇವ್ರ ಮಾತುಗಳನ್ನು ತಮಗೆ ತಿಳಿಸಿದ್ದಾರೆ. ಪುಸ್ತಕ ಬಿಡುಗಡೆ 22ನೇ ತಾರೀಕು. ಆ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗಿಯಾಗ್ಬೋದು. ಆ ಪುಸ್ತಕದ ಬಗ್ಗೆ ವಿಮರ್ಶೆ ಮಾಡುವಂಥವ್ರು ಬಂದಿರ್ತಾರೆ. ಸಾಹಿತ್ಯ ಲೋಕದ ದಿಗ್ಗಜರೆಲ್ಲ ಇಲ್ಲಿ ಸೇರ್ತಿದ್ದಾರೆ. ಅವ್ರನ್ನೆಲ್ಲ ಭೇಟಿ ಮಾಡುವಂಥ ಅವಕಾಶ ತಮಗೂ ಇದೆ. ತಾವು ಇಲ್ಲಿವರೆಗೂ ನೋಡಿರ್ತಕ್ಕಂಥ ಈ ಕಾರ್ಯಕ್ರಮ ಮತ್ತು ಅದನ್ನು ಮುಂದುವರೆಕೆ 22ನೇ ತಾರೀಕು ಬನ್ನಿ, ಭಾಗವಹಿಸಿ. ಎಲ್ರಿಗೂ ನಮಸ್ಕಾರ.